ನಮಸ್ಕಾರ, ಶುಭ ಮಧ್ಯಾಹ್ನ. ನಾನು ಶ್ರೀನಿವಾಸ ಮೂರ್ತಿ HD, ಸಹಾಯಕ ಪ್ರಾಧ್ಯಾಪಕ, ಶ್ರೀ ಸರ್ವಜ್ಞ ಶಿಕ್ಷಣ ಮಹಾವಿದ್ಯಾಲಯ. ಸ್ನೇಹಿತರೆ, ಇವತ್ತು ನಾವು BESc 132ರಲ್ಲಿ ಶೈಕ್ಷಣಿಕ ನಿರ್ವಹಣೆಯಲ್ಲಿ ಇತ್ತೀಚಿನ ಪ್ರವೃತ್ತಿಗಳು ಈ ವಿಷಯದ ಒಳಗೆ ಘಟಕದ ಒಳಗೆ ಜಾಗತೀಕರಣ, ಅಂತಾರಾಷ್ಟ್ರೀಕರಣ ಮತ್ತು ಖಾಸಗೀಕರಣ ಈ ವಿಷಯದ ಆಧಾರಿತವಾಗಿ ನಾವಿಂದು ಜಾಗತೀಕರಣದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಜಾಗತೀಕರಣ ಅನ್ನೋದು ಇಡೀ ಜಗತ್ತನ್ನ ಬೆಸೆಯುವಂತಹ ಕೆಲಸವನ್ನ ಮಾಡ್ತಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಜಾಗತೀಕರಣ ಅನ್ನೋದು ಜಗತ್ತನ್ನ ಒಟ್ಟುಗೂಡಿಸುವಂತ ಕೆಲಸ ಮಾಡ್ತಿದೆ. ಅದರಿಂದ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಅದು ಜಾಗತೀಕರಣದ ಕಲ್ಪನೆಯನ್ನ ನಾವು ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಹಲವಾರು ತಂತ್ರಜ್ಞಾನಗಳು, ವಿಜ್ಞಾನಗಳು ಇವೆಲ್ಲವೂ ಬೆಳೆದಂತೆ ನಾವು ಜಾಗತೀಕರಣಕ್ಕೆ ತುಂಬಾ ಸಮೀಪ ಆಗ್ತಿದೀವಿ. ನಾವಿವತ್ತು ನಮ್ಮವರೊಂದಿಗೆ ಮಾತ್ರ ನಾವು ಸ್ಪರ್ಧಾಳುಗಳಾಗಿಲ್ಲ, ಇಡೀ ವಿಶ್ವದ ಜೊತೆಗೆ ಸ್ಪರ್ಧಾಳುಗಳಾಗಿದ್ದೇವೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಗೆ ಜಾಗತೀಕರಣ ಅನ್ಸುತ್ತೆ. ಜಗತ್ತನ್ನ ಸೇರುವ, ಬೆಸೆಯುವ ಅಥವಾ ಹುಡುಕುವ ಹಂಬಲ ಯಾವಾಗ ಹೆಚ್ಚಾಯ್ತೋ ಆಗಲೇ ಜಾಗತೀಕರಣದ ಪರಿಕಲ್ಪನೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರಾರಂಭ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಈಗ ಜಾಗತೀಕರಣ ಉಗಮದ ಇತಿಹಾಸವು ನಿರಂತರ ಚರ್ಚೆಗೆ ಒಳಪಡುತ್ತಲೇ ಇದೆ. ಕೆಲವು ವಿದ್ವಾಂಸರು ಜಾಗತೀಕರಣ ಪ್ರಕ್ರಿಯೆಯು ಆಧುನಿಕ ಕಾಲದಲ್ಲೇ ಪ್ರಾರಂಭವಾಗಿದೆ ಎಂದು ಹೇಳ್ತಾರೆ. ಇನ್ನು ಕೆಲವರು ಪ್ರಕಾರ ಜಾಗತೀಕರಣವು ದೊಡ್ಡ ಇತಿಹಾಸ ಹೊಂದಿರುವ ವಿದ್ಯಮಾನವಾಗಿದೆ. ಜಗತ್ತು ಆಧುನಿಕತೆಯಲ್ಲಿ ಹೆಚ್ಚಾಗಿ ಬಳಸ್ತಿದೀವಿ ಅಂದ್ರೆ ಕಾರಣ ಜಗತ್ತಿನಲ್ಲಿ ಬದಲಾಗಿರುವಂತಹ ಬದಲಾವಣೆಗಳು, ತಂತ್ರಜ್ಞಾನ ಕ್ಷೇತ್ರ, ವಿಜ್ಞಾನ ಕ್ಷೇತ್ರ, ಎಲ್ಲಾ ಕ್ಷೇತ್ರಗಳಲ್ಲೂ ಜಾಗತೀಕರಣದ ಪ್ರಭಾವ ಇದ್ದೇ ಇದೆ. ಅದಕ್ಕೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಾಣಿಸುವಂತ ಜಾಗತೀಕರಣದ ಅತಿ ಆಳವಾದ ಐತಿಹಾಸಿಕ ಉತ್ಪತ್ತಿಯ ಬಗ್ಗೆ ಪರಮಾವಧಿಯ ತತ್ವ ಪ್ರತಿಪಾದನೆ ಮಾಡಿದವರಲ್ಲಿ ಅವಲಂಬಿತ ಸಿದ್ಧಾಂತದ ಪ್ರತಿಪಾದಕ ಅರ್ಥಶಾಸ್ತ್ರಜ್ಞ ಆಂಡ್ರೆ ಗುಂಡರ್ ಫ್ರಾಂಕ್ ಪ್ರಮುಖರು. 3ನೇ ಮಿಲಿಯನ್ ಶಕವರ್ಷದ ಪೂರ್ವದಲ್ಲಿ ಸಮ್ಮರ್ ಮತ್ತು ಇಂಡಸ್ ಕಣಿವೆಯ ನಾಗರಿಕತೆಯ ಮಧ್ಯೆ ನಡೆದ ವ್ಯಾಪಾರ ಸಂಬಂಧದ ಸಮಯದಲ್ಲೇ ಜಾಗತೀಕರಣ ಪ್ರಕ್ರಿಯೆಯು ಇತ್ತು ಎಂದು ಫ್ರಾಂಕ್ ವಾದಿಸ್ತಾರೆ. ಈ ವಿವರಣೆಯನ್ನು ಪ್ರತಿಪಾದಿಸುವವರು ಇದು ಜಾಗತೀಕರಣ ಐತಿಹಾಸಿಕ ವೈಶಾಲ್ಯತೆಯನ್ನು ಸೂಚಿಸುತ್ತದೆ ಎಂದು ಹೇಳ್ತಾರೆ. ಆಂಡ್ರೂ ಗುಂಡರ್ ಫ್ರಾಂಕ್ ಅವಲಂಬಿತ ಡಿಪೆಂಡೆನ್ಸಿ ಥಿಯರಮ್ ಅನ್ನ ಹೇಳ್ತಾ ಹೋಗ್ತಾನೆ. ಆತ ಜಗತ್ತನ್ನು ನೋಡೋ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆತ ಹೇಳ್ತಾನೆ, ವಿಶ್ವದ ಒಂದಷ್ಟು ರಾಷ್ಟ್ರಗಳು ಗೆದ್ದರೆ ಒಂದಷ್ಟು ರಾಷ್ಟ್ರಗಳು ಸೋಲ್ತವೆ. ಹಾಗಿದ್ರೆ ಪೈಪೋಟಿಗಳು ನಡೆಯಕ್ಕೆ ಶುರುವಾಗಿದೆ. ಆದ್ರೆ ಸ್ವತಂತ್ರ ರಾಷ್ಟ್ರಗಳ ನಾಗರಿಕರು ತನ್ನದೇ ದೇಶವನ್ನ ದೂಷಿಸುವಂತ ಅಗತ್ಯ ಇಲ್ಲ. ಆದ್ರೆ ಬೇರೆ ದೇಶದ ಪೈಪೋಟಿ ಹೊಂದಬೇಕು, ಆ ಪೈಪೋಟಿಗೆ ಸ್ಪರ್ಧೆಯನ್ನ ನೀಡಬೇಕು. ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳು ಬೇಕು, ನಾವು ಒಂದಷ್ಟು ಪುನಶ್ಚೇತನಗೊಳ್ಳಬೇಕು ಅಂತ ಅವರಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ತಂದುಕೊಡುತ್ತೆ ಜಾಗತೀಕರಣ. ಹಾಗಾಗಿ ಜಗತ್ತನ್ನು ನೋಡುವಂತ ರೀತಿ, ಇಡೀ ಪ್ರಪಂಚವನ್ನ ನೋಡುವಂತ ರೀತಿಯನ್ನ ಹೇಗೆ ನೋಡ್ಬೇಕು ಅಂತ ಆತ ತನ್ನದೇ ಆದ ರೀತಿಯಲ್ಲಿ ವಿಡಂಬನೆ ಮಾಡ್ತಾನೆ ತನ್ನ ಅವಲಂಬಿತ ಸಿದ್ಧಾಂತ ಡಿಪೆಂಡೆನ್ಸಿ ಥಿಯರಿಯಲ್ಲಿ. ಅದನ್ನ ನಾವು ಆಧಾರವಾಗಿ ಇಟ್ಕೊಂಡೆ ನಾವು ಮುಂದೆ ಹೋಗ್ತಾ ಹೋಗೋಣ. ಆದರೂ ಕಳೆದ 2 ದಶಕಗಳಲ್ಲಿ ಜಾಗತೀಕರಣ ಎಂಬ ವಿದ್ಯಮಾನದ ಕುರಿತು ಹೆಚ್ಚು ಚರ್ಚೆಯಾಗಿದೆ ಎಂದರೆ ತಪ್ಪಾಗಲಾರದು. ಆದಾಗ್ಯೂ ಜಾಗತೀಕರಣ ಎಂಬ ಪದ ಬಹು ಆಯಾಮದ ವಿದ್ಯಮಾನವಾಗಿದ್ದು ಆರ್ಥಿಕ, ರಾಜಕೀಯ, ತಾಂತ್ರಿಕ, ಸಾಂಸ್ಕೃತಿಕ ಮತ್ತು ಪರಿಸರ ಸೇರಿದಂತೆ ವೈವಿಧ್ಯಮಯ ಚಟುವಟಿಕೆಗಳು ಮತ್ತು ಪರಸ್ಪರ ಕ್ರಿಯೆಗಳನ್ನ ಒಳಗೊಂಡಿರುತ್ತೆ. ಸೊ ಎಲ್ಲವನ್ನ ಜಾಗತೀಕರಣ ಕೇವಲ ಯಾವುದೇ ಒಂದು ಸೀಮಿತವಾಗಿರುವ ಕ್ಷೇತ್ರಕ್ಕೆ ಅವಲಂಬಿತ ಆಗಿಲ್ಲ. ನಾವು ಜಾಗತೀಕರಣ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಮೊದಲು ವ್ಯಾಪಾರೀಕರಣದಿಂದಲೇ ಶುರುವಾಯ್ತಾ, ವ್ಯಾಪಾರದಿಂದ ಶುರುವಾದದ್ದು ಎಲ್ಲಾ ಕ್ಷೇತ್ರಗಳಿಗೂ ವ್ಯಾಪಿಸ್ಕೊಳ್ತಾ ಅಂತ ಪ್ರಶ್ನೆಗಳು ನಮ್ಮಲ್ಲಿ ಮೂಡಿದ್ರು ಸಹ ಇಡೀ ಜಗತ್ತಿನಲ್ಲಿ ಇವತ್ತು ವ್ಯಾಪಾರೀಕರಣ ಅನ್ನೋದು ಎಲ್ಲಾ ಕ್ಷೇತ್ರಗಳಿಗೂ ವ್ಯಾಪಿಸಿದೆ. ನಮ್ಮ ಶೈಕ್ಷಣಿಕ ಕ್ಷೇತ್ರವನ್ನು ಹೊರತುಪಡಿಸೋ ಹಾಗೂ ಈಗ ನಾವು ಎಲ್ಲವೂ ಸಹ ವ್ಯಾಪಾರೀಕರಣ ಆಗೋಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಜಾಗತೀಕರಣ. ಏಕೆಂದ್ರೆ ನೋಡಿ, ವಿವಿಧ ಕ್ಷೇತ್ರಗಳಲ್ಲಿ ಇದ್ದಂತ ನಾವು ಯೋಚನೆ ಮಾಡ್ತಿದ್ದಂತ, ನಾವು ಒಂದು 30-50 ವರ್ಷಗಳಿಗೆ ಹಿಂದೆ ಹೋದ್ರೆ ಇದ್ದಂತ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗಳಿಗೂ ಇವತ್ತಿನ ಆಲೋಚನೆಗಳಿಗೂ ಬಹಳಷ್ಟು ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀವಿ. ಜಗತ್ತು ದಿನ ವೇಗವಾಗಿ ಓಡ್ತಾ ಇದೆ. ಜಗತ್ತು ವೇಗವಾಗಿ ಓಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಜಾಗತೀಕರಣ. ನಾವು ಇಡೀ ವಿಶ್ವವನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಜಾಗತೀಕರಣದಿಂದಲೇ ನೋಡ್ತಾ ಇದ್ದೀವಿ.
ನಾವಿವತ್ತು ನಮ್ಮ ಬದುಕನ್ನ ನಮ್ಮ ದೇಶದಲ್ಲೇ ಕಟ್ಕೋಬೇಕು, ನನ್ನ ಊರಿನಲ್ಲೇ ಕಟ್ಕೋಬೇಕು ಅನ್ನೋದಿಲ್ಲ. ನನ್ನ ಜಗತ್ತಿನ ಯಾವುದೇ ಮೂಲೆಯಲ್ಲಾದ್ರೂ ನನ್ನ ಜೀವನವನ್ನ ಕಟ್ಕೋಬಲ್ಲೆ ಅಥವಾ ನನ್ನ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ನಾನು ಪರಿಭಾವಿಸ್ತೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಜಾಗತೀಕರಣ. ಜಾಗತೀಕರಣ ಒಂದು ವಸುದೈವ ಕುಟುಂಬಕಂ ಅಂತ ಏನ್ ಕೇಳ್ತೀವಿ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಏನ್ ಕರಿತಿದೀವೋ ಆ ಹಂತಕ್ಕೆ ಸ್ಪಷ್ಟವಾಗಿ ತಂದು ಕೊಟ್ಟಿರೋದೇ ಜಾಗತೀಕರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಇದನ್ನ ಪರಿಭಾವಿಸಬಹುದು ಅಂದ್ರೆ, ಇಡೀ ಕುಟುಂಬವನ್ನ ನಾವು ನೋಡ್ತಾ ಬಂದಾಗ ಜಗತ್ತು ಎಲ್ಲಿಗೂ ಹೋಗ್ಬೇಕಾದ್ರೆ ನಾವು ಎಷ್ಟೋ ದಿವಸಗಳನ್ನ ಎಷ್ಟೋ ದಿನಗಳನ್ನ ನಾವು ಪ್ರಯಾಣ ಮಾಡ್ಬೇಕಿತ್ತು, ಯಾವುದೋ ಪ್ರದೇಶವನ್ನ ಇದು ಮಾಡ್ಬೇಕು ಅಂದ್ರೆ ಅದೆಲ್ಲವೂ ಗಂಟೆಗಳಲ್ಲಿ, ಕೇವಲ ಒಂದು ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ನಾವು ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಸೊ ಇವೆಲ್ಲವೂ ಜಾಗತೀಕರಣದ ಪ್ರಭಾವನೆ. ಹೊಸದನ್ನು ಹುಡುಕ್ಬೇಕು ಅಂತ ಮನುಷ್ಯನ ಹಂಬಲ ಯಾವಾಗ ಶುರುವಾಯ್ತೋ ಆಗ್ಲೇ ಈ ಜಾಗತೀಕರಣದ ಒಂದು ಹೊಸನವನ್ನ ಪಡ್ಕೋತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಾಗತೀಕರಣದ ತೀವ್ರತೆ ಪ್ರಪಂಚದಾದ್ಯಂತ ಸಾಮಾಜಿಕ ಸಂಬಂಧಗಳು, ದೂರದ ಪ್ರದೇಶಗಳನ್ನು ಸಂಪರ್ಕಿಸುವ ರೀತಿಯಲ್ಲಿ ಸ್ಥಳೀಯ ಘಟನೆಗಳು ಅನೇಕ ಮೈಲುಗಳ ದೂರದಲ್ಲಿ ಸಂಭವಿಸುವ ಘಟನೆಗಳಿಂದ ರೂಪುಗೊಂಡಿವೆ ಮತ್ತು ಪ್ರತಿಯಾಗಿ ಸಮಕಾಲೀನ ಜೀವನದ ವೈಶಿಷ್ಟ್ಯಗಳ ಅಗಾಧ ಶ್ರೇಣಿಯನ್ನು ಸೇರಿಸಲು ಪದವನ್ನು ವಿಸ್ತಾರವಾಗಿ ಬಳಸಲಾಗುತ್ತೆ. ಜಾಗತೀಕರಣ ಅನ್ನೋ ಪದವನ್ನ ಅವುಗಳಲ್ಲಿ 5 ಅದರ ತಿಳುವಳಿಕೆ ನಿರ್ಣಾಯಕವೆಂದು ಪರಿಗಣಿಸಬಹುದು. ಯಾವ 5 ಅಂಶಗಳು ನಾವು ನೋಡ್ತಾ ಹೋಗೋಣ ನಾವೀಗ. ಜಾಗತೀಕರಣ ಎಂಬ ಪದವು ಅರ್ಥಶಾಸ್ತ್ರ, ಸಂಸ್ಕೃತಿ, ರಾಜಕೀಯ, ತಂತ್ರಜ್ಞಾನ ಮತ್ತು ಸಂವಹನ ಸೇರಿದಂತೆ ಹಲವಾರು ವಿಷಯಗಳನ್ನ ಒಳಗೊಂಡಿದೆ. ಶಿಕ್ಷಣದಲ್ಲಿ ಜಾಗತೀಕರಣವು ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಹೆಚ್ಚುತ್ತಿರುವ ಚಲನಶೀಲತೆಯನ್ನು ಸೂಚಿಸುತ್ತೆ. ನಾನು ಮುಂದೆ ಆ ಅಂಶಗಳನ್ನ 5 ಅಂಶಗಳನ್ನ ನಿಮ್ಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ಸ್ವಲ್ಪ ವಿಷಯವನ್ನು ತಿಳ್ಕೊಂಡು ಮುಂದೆ ಹೋಗೋಣ ಅನ್ನೋ ಉದ್ದೇಶಕ್ಕೋಸ್ಕರ ಬಳಸ್ಕೊತಿದ್ದೀನಿ. ಶಿಕ್ಷಣ ತಜ್ಞರು ಹೆಚ್ಚು ಒಳಗೊಳ್ಳುವ ಅಗತ್ಯವನ್ನ ಸೂಚಿಸ್ತಾ ಇದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಸಹ ನಮ್ಗೆ ಶಿಕ್ಷಣ ಮತ್ತೆ ಜಾಗತೀಕರಣ ಅನ್ನೋ ಪರಿಕಲ್ಪನೆಗೋಸ್ಕರ ನಾನು ಇಲ್ಲೇ ಬಳಸ್ಕೊತಿದ್ದೀನಿ. ಅದಾದ್ಮೇಲೆ ನಾವು ಮುಂದೆ ಹೋಗ್ತಾ ಆಯಾಮಗಳನ್ನ ನೋಡ್ತಾ ಮುಂದಕ್ಕೆ ಹೋಗೋಣ. ಅದನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಹೋಗೋದು ಬೇಡ. ಶಿಕ್ಷಣದ ಜಾಗತೀಕರಣವನ್ನು ಅರ್ಥ ಮಾಡಿಕೊಳ್ಳಲು ವಿಶಾಲ ದೃಷ್ಟಿಕೋನದ ಅಗತ್ಯವಿದೆ. ಇದು ಸ್ಥಳೀಯ, ರಾಷ್ಟ್ರೀಯ ಮತ್ತು ಜಾಗತಿಕ ಸಂದರ್ಭೋಚಿತ ಪ್ರಭಾವಗಳನ್ನು ಏಕೀಕೃತ ರೀತಿಯಲ್ಲಿ ನೋಡುತ್ತದೆ. ಶಿಕ್ಷಕರು ತಮ್ಮ ಸಾಂಸ್ಕೃತಿಕ ಅಂದ್ರೆ ಏನ್ ಹೇಳ್ತೀವಿ, ಕ್ರಾಸ್ ಕಲ್ಚರಲ್ ಅಂತ ಬಳಸ್ತೀವಿ, ಸಾಂಸ್ಕೃತಿಕವಾಗಿರುವಂತಹ ವಕ್ರ ಸಾಂಸ್ಕೃತಿಕ ಕೌಶಲ್ಯದ ವ್ಯವಸ್ಥೆಯಲ್ಲಿ ವಿಸ್ತರಿಸಬೇಕಾಗಿದೆ ಮತ್ತು ಜಾಗತಿಕ ಪ್ರಭಾವದ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುವ ಶಾಲಾ ನಾಯಕರು ಶೈಕ್ಷಣಿಕ ನೀತಿಗಳನ್ನ ನವೀಕರಿಸಬೇಕು. ಇವತ್ತು ನೋಡಿ, ನಾವು ಬೋಧನಾ ವಿಧಾನಗಳಲ್ಲೂ ಸಾಕಷ್ಟು ಬದಲಾವಣೆ ತರಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಕಾರಣ ಏನು? ಮತ್ತೆ ನಮ್ಗೆ ಜಾಗತಿಕವಾಗಿ ನಾವು ಪೈಪೋಟಿಯನ್ನ, ಸ್ಪರ್ಧೆಯನ್ನ ನಡೆಸಬೇಕಿದೆ. ಹಾಗಾಗಿ ನವೀನ ಮಾದರಿಯ ಬೋಧನಾ ಕ್ರಮಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ಬಳಸ್ಕೊಳ್ಳೋಕೆ ಶುರುವಾಗಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನವನ್ನ ತರಗತಿ ತರ್ತಾ ಇದ್ದೀವಿ. ರೋಬೋಟ್ಗಳು ಕೆಲಸ ಮಾಡ್ತಿದ್ದಾವೆ, ಶಿಕ್ಷಕರನ್ನ ರಿಪ್ಲೇಸ್ ಮಾಡುವಂತ ಬದಲಿಸುವಂತ ಕೆಲಸವನ್ನ ಮಾಡ್ತಿದ್ದಾವೆ. ಸ್ಮಾರ್ಟ್ ಬೋರ್ಡ್ ಅಲ್ಲಿ ಬಳಸ್ತಿದೀವಿ, ಬ್ಲೆಂಡೆಡ್ ಲರ್ನಿಂಗ್ ಗಳನ್ನ ತರ್ತಿದ್ದೀವಿ. ಸೊ ನವೀಕೃತವಾಗಿರುವಂತ ಶಿಕ್ಷಣ ಉಪಕ್ರಮಗಳನ್ನ ನಮ್ಮ ದೈನಂದಿನ ತರಗತಿಗಳಲ್ಲಿ ಬಳಸ್ಕೊತಿದ್ದೀವಿ. ಹೀಗೆ ಬಹಳಷ್ಟು ಬದಲಾವಣೆಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತರ್ತಿದ್ದೀವಿ. ನೋಡಿ, ಒಂದು ಕ್ಷೇತ್ರಕ್ಕೆ ಬಂದಾಗ ನಾವು ಒಬ್ಬ ಡಾಕ್ಟರ್ನ ನೋಡ್ತೀವಿ, ವೈದ್ಯರನ್ನ ನೋಡ್ತೀವಿ. ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟವಾದ ವೈದ್ಯ ಎಲ್ಲಕ್ಕೂ ಚಿಕಿತ್ಸೆಯನ್ನ ಕೊಡ್ತಿದ್ರಲ್ಲಿ, ಇವಾಗ ಒಂದೇ ವಿಷಯದ ಒಬ್ಬ ವೈದ್ಯ ಒಂದೇ ಒಂದು ಕ್ಷೇತ್ರದಲ್ಲಿ ತನ್ನ ಪ್ರಾವೀಣ್ಯತೆಯನ್ನ ಅಥವಾ ತನ್ನ ಸಾಧನೆಯನ್ನ, ತನ್ನ ಶಕ್ತಿಯನ್ನ ಸಂಪಾದಿಸ್ಕೊಂಡು ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅಂದ್ರೆ ಇವತ್ತು ಒಂದು ವಿಷಯಗಳಲ್ಲಿ ತಮ್ಮ ಶಕ್ತಿಯನ್ನ ದೃಢೀಕರಿಸಿಕೊಳ್ಳುವ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ಎಲ್ಲಾ ವಲಯಗಳಲ್ಲೂ, ಎಲ್ಲಾ ವಿಚಾರಗಳಲ್ಲೂ ಹೊಸತನವನ್ನ ಶಿಕ್ಷಣ ಕ್ಷೇತ್ರ ತರಬೇಕು ಅಂತ ನಾವು ನೋಡ್ತಾ ಇರೋದನ್ನ ಕಾಣ್ಬೋದಾಗಿದೆ. ಸೊ ಅಂತಾರಾಷ್ಟ್ರೀಯ ಜಾಗತಿಕ ಶಿಕ್ಷಣವು ಪ್ರಪಂಚದಾದ್ಯಂತ ಪ್ರಮುಖ ಬದಲಾವಣೆಗೆ ವೇಗವರ್ಧಕವಾಗಿದೆ ಮತ್ತು ಬಹುಸಂಸ್ಕೃತಿಯಲ್ಲಿ ಸರಿಯಾದ ಕೌಶಲ್ಯಗಳನ್ನು ಹೊಂದಿರುವ ಶಿಕ್ಷಕರು ಮತ್ತು ಶಿಕ್ಷಕರಿಗೆ ಹೆಚ್ಚುತ್ತಿರುವ ಬೇಡಿಕೆ ಇದೆ. ಇವತ್ತು ವಿಶ್ವದ ಯಾವುದೇ ಮೂಲೆಯಲ್ಲೂ ಯಾರಿಗೆ ಶಕ್ತಿ ಇದೆಯೋ, ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರಲ್ಲಿ ಪ್ರಪಂಚದ ಯಾವುದೇ ದೇಶದಲ್ಲಿ ತನ್ನನ್ನ ರೂಪಿಸ್ಕೊಳ್ಳಿಕ್ಕೆ, ತನ್ನ ಅಸ್ತಿತ್ವವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ ಅಂತ ಶಿಕ್ಷಕರ ಬೇಡಿಕೆ ಅನ್ನೋದು ಹೆಚ್ಚಾಗ್ತದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಬರ್ಬೋದು, ದುಬೈಯಿಂದ ಭಾರತದ ಶಿಕ್ಷಕರಿಗೆ ಹೆಚ್ಚು ಒಲವಿದೆ, ಅವ್ರಿಗೆ ಅಪೇಕ್ಷೆ ಇದೆ, ಬೇಡಿಕೆ ಇದೆ. ಭಾರತದಿಂದ ಬರುವಂತಹ ಶಿಕ್ಷಕರಿಗೆ ಹೆಚ್ಚು ಒತ್ತನ್ನು ಕೊಡ್ಬೇಕು ಅಂತ. ಕಳೆದ ವರ್ಷದಲ್ಲೇ ನಾವು ನೋಡಿದಾಗ್ಲೂ ಸಹ ಬ್ರಿಟನ್ ಇಂದ ಸಹ ಭಾರತದ ಶಿಕ್ಷಕರಿಗೆ ಅವಕಾಶವನ್ನ ಅಥವಾ ಬೇಡಿಕೆಯನ್ನ ಇಡ್ಲಾಗಿತ್ತು. ನೋಡಿ, ಹೀಗೆ ವಿಶ್ವದ ಅನೇಕ ರಾಷ್ಟ್ರಗಳು ಇವತ್ತು ನಮ್ಮ ದೇಶದ ಶಿಕ್ಷಕರನ್ನ ಬಯಸ್ತಿದ್ದಾವೆ ಅಂದ್ರೆ ನಮ್ಮಲ್ಲಿ ಬದಲಾವಣೆಗಳಾಗಿದ್ದಾವೆ. ನಮ್ಮಲ್ಲಿ ಜಾಗತಿಕವಾಗಿ ಬೋಧಿಸುವ,
ಜಾಗತಿಕವಾಗಿ ಅಗತ್ಯವಿರುವಂತ ಜ್ಞಾನವನ್ನ ಸಂಪಾದಿಸಿಕೊಳ್ಳುವ ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳುವ ಶಕ್ತಿಯನ್ನ ನಾವಿವತ್ತು ರೂಢಿಸ್ಕೊತಿದ್ದೀವಿ. ಸೊ ಶಿಕ್ಷಣ ಈ ರೀತಿ ಬೇರೆ ಬೇರೆ ದೇಶ, ನನ್ನ ಊರಿನಲ್ಲಿ ನನ್ನ ಶಿಕ್ಷಕನಾಗಿ ಅಥವಾ ನನ್ನ ಭವಿಷ್ಯ ರೂಪಿಸ್ಕೊಳ್ಳೋ ಕಷ್ಟಪಡ್ಬೇಕಾದ ಪರಿಸ್ಥಿತಿ ಇವಾಗಿಲ್ಲ. ನಾನು ಎಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನನ್ನ ಜೀವನ ರೂಪಿಸ್ಕೋಬಹುದು ಅನ್ನುವಂತ ಶಕ್ತಿಯನ್ನ ಇವತ್ತಿನ ಯುವ ಪೀಳಿಗೆಯಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಅದು ಜಾಗತೀಕರಣದ ಪ್ರಭಾವ. ನಾನು ಯಾವ ವಿಷಯದಲ್ಲಿ ನನ್ನ ಸಾಮರ್ಥ್ಯವನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕಾಗತ್ತೆ ಅಥವಾ ನಾನು ರೂಪಿಸ್ಕೊಳ್ಳಕ್ಕಾಗತ್ತೆ ನನ್ನ ನೋಡ್ತಾ ಬರ್ಬೋದು. ಮುಂದಿನ ಪೀಳಿಗೆಯನ್ನು ವೇಗವಾಗಿ ಕುಗ್ಗುತ್ತಿರುವ ಜಗತ್ತಿಗೆ ಸಿದ್ಧಪಡಿಸಲು ಉನ್ನತ ಶಿಕ್ಷಣದಲ್ಲಿ ಅಂತಾರಾಷ್ಟ್ರೀಯ ಬೋಧನೆಯನ್ನು ಬೆಂಬಲಿಸುವುದು ಪ್ರಮುಖ ಸವಾಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಚಲನಶೀಲತೆ ಹೆಚ್ಚಾದಂತೆ ಇಂಜಿನಿಯರಿಂಗ್, ವ್ಯಾಪಾರ ಅಥವಾ ವಾಸ್ತುಶಿಲ್ಪದಂತಹ ನಿರ್ದಿಷ್ಟ ವಿಷಯ ಕ್ಷೇತ್ರಗಳು ವಿಶೇಷವಾಗಿ ಪರಿಣಾಮ ಬೀರುತ್ತವೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಭವಿಷ್ಯದ ವೃತ್ತಿಪರರಿಗೆ ಪ್ರಮುಖ ವ್ಯಾಪಾರ ಪಾಲುದಾರಿಕೆಗಳನ್ನು ಸ್ಥಾಪಿಸಲು ಸಹಾಯ ಮಾಡಲು ಪಠ್ಯಕ್ರಮಕ್ಕೆ ಬಹುಸಂಸ್ಕೃತಿಯ ಅಧ್ಯಯನಗಳು ಅತ್ಯಗತ್ಯ. ಸೊ ಬಹುಸಂಸ್ಕೃತಿಯ ಅಧ್ಯಯನಗಳು ಅತ್ಯಗತ್ಯ ಅಂದ್ರೆ ನಮ್ಮ ಪಠ್ಯಕ್ರಮದಲ್ಲಿ ಹೊಸದನ್ನ ತರಬೇಕು, ಹೊಸತನವನ್ನ ರೂಪಿಸ್ಬೇಕು. ನಾವು ಓದ್ತಿರುವಂತ ವಿಷಯಗಳಲ್ಲಿ ಹೆಚ್ಚಾಗಿ ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ನಮ್ಮ ಶಿಕ್ಷಣ ನೀತಿಗಳು ಸಹ ಅದನ್ನ ಪ್ರತಿಪಾದಿಸ್ತಾ ಬಂದಿದ್ದಾವೆ. ಇವತ್ತಿನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ನೋಡ್ತಾ ಬಂದಿದ್ರೆ ನೋಡಿ, ಅಲ್ಲಿ ಬಹಳಷ್ಟು ಮಕ್ಕಳಿಗೆ ತಮ್ಮ ಅಪೇಕ್ಷೆಗೆ ತಕ್ಕಂತೆ, ತಮ್ಮ ಪ್ರಾಯೋಗಿಕ ಜ್ಞಾನಕ್ಕೆ ತಕ್ಕಂತೆ, ತಮ್ಮ ಜ್ಞಾನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ, ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳುವಂತ ಹಲವಾರು ವಿಷಯಗಳನ್ನ ಕಲಿಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಸೊ ಮಾಡ್ಕೊಡ್ಬೇಕು ಅಂತ ಬಯಸುತ್ತೆ. ಹಂತವಾಗಿ ಪ್ರಾಥಮಿಕ ಹಂತ ಏನಾಗ್ಬೇಕು, ಮಾಧ್ಯಮಿಕ ಹಂತ ಏನಾಗ್ಬೇಕು, ಉನ್ನತ ಶಿಕ್ಷಣ ಹೇಗ್ ಬರ್ಬೇಕು, ಸೊ ಮಗು ತನ್ನ ಶಿಕ್ಷಣದಲ್ಲೇ ತೊಡಗಿಸಿಕೊಳ್ಳುವ ರೀತಿ ಹೇಗ್ ಮಾಡ್ಬೇಕು, ಒಂದು ಹಂತಕ್ಕೆ ತಲುಪಲು ಬೇರೆ ಹೇಗಿರ್ಬೇಕು, ಪಠ್ಯಕ್ರಮ ಏನಾಗ್ಬೇಕು. ಒಂದು ತರಗತಿಯಲ್ಲಿರುವಂತಹ ಬಹುಭಾಷಿಕ ಸಂಸ್ಕೃತಿ ಇತ್ತು ಅಂದ್ರೆ ನನ್ನ ತರಗತಿಯನ್ನ ರೂಪಿಸ್ಕೊಳ್ಳೋ ರೀತಿ ಹೇಗೆ, ಶಿಕ್ಷಕನಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ಆದರೂ ಒಂದು ಮಾರ್ಗದರ್ಶಕ ಕಾಣಿಸುತ್ತೆ. ಸೊ ಹಾಗಾಗಿ ಪಠ್ಯಕ್ರಮದಲ್ಲಿ ನಾವು ಬಹುಸಂಸ್ಕೃತಿಯನ್ನು ತರೋದು, ನಾವು ಒಂದು ಸಂಪನ್ಮೂಲವನ್ನಾಗಿ ನೋಡುವುದು ಬಹಳ ಮುಖ್ಯ ಆಗುತ್ತೆ. ಶಿಕ್ಷಣದಲ್ಲಿ ಜಾಗತೀಕರಣದ ಕೆಲವು ದೊಡ್ಡ ಪ್ರಯೋಜನಗಳು ಮತ್ತು ಇತರ ಸಂಸ್ಕೃತಿಗಳ ಬಗ್ಗೆ ಹೆಚ್ಚಿನ ಅರಿವು, ಉತ್ತಮವಾದ ದೇಶೀಯ ಸಹಯೋಗ, ಕಡಿಮೆಯಾದ ತಾರತಮ್ಯ ಮತ್ತು ವರ್ಣಭೇದ ನೀತಿ, ತಂತ್ರಜ್ಞಾನ, ನಾವೀನ್ಯತೆಯ ಹರಡುವಿಕೆ ಮತ್ತು ಜಗತ್ತಿನಾದ್ಯಂತ ಉನ್ನತ ಮಟ್ಟದ ಜೀವನ ಮಟ್ಟವನ್ನು ಒಳಗೊಂಡಿರುತ್ತೆ. ಸೊ ಜಗತ್ತಿನಲ್ಲಿ ಇವತ್ತಿನ ಜೀವನ ಮಟ್ಟ ಸುಧಾರಿಸಿದೆ ಅನ್ನೋದು, ಬಡತನ ರೇಖೆಗಿಂತ ನಾವೇನ್ ಕರಿತಿದೀವೋ ಬಿಲೋ ಪಾವರ್ಟಿ ಲೈನ್ ಅನ್ನೋದು ಇವತ್ತು ಕಡಿಮೆ ಆಗ್ಲಿಕ್ಕೆ ಶುರುವಾಗಿದೆ ಅನ್ನೋದ್ ಪ್ರಭಾವ ಜಾಗತೀಕರಣ ಅಂತಾನೆ ಹೇಳ್ಬೋದು. ಜಾಗತೀಕರಣದ ಕ್ರಾಂತಿಯಿಂದ ಉಂಟಾದ ಪರಿಸ್ಥಿತಿಗಳು, ಪರಿಣಾಮಗಳು, ಜನರು ಜೀವನವನ್ನ ನೋಡುವ ರೀತಿ, ಜೀವನವನ್ನ ನಡೆಸಲು ಪ್ರಯತ್ನಿಸುವಂತಹ ರೀತಿ, ಅವರ ಆಲೋಚನಾ ಕ್ರಮಗಳು ಎಲ್ಲವೂ ಬದಲಾಗಿದ್ದಾವೆ. ಸೊ ಯಾವಾಗ ಇವರ ಆಲೋಚನಾ ಕ್ರಮಗಳು ಬದಲಾಯಿತೋ ಆಗ ನಮ್ಮ ಜೀವನವನ್ನ ನೋಡೋ ರೀತಿ, ನನ್ನ ಸಾಮಾಜಿಕ, ಆರ್ಥಿಕ ಮತ್ತೆ ಸಾಂಸ್ಕೃತಿಕ ನೆಲೆಯನ್ನ ಉಳಿಸ್ಕೊಂಡು ನಾನು ನನ್ನ ಸಮಾಜ ಆರ್ಥಿಕ ಮಟ್ಟದಲ್ಲಿ ನನ್ನ ಸಾಮಾಜಿಕ ಜೀವನವನ್ನ ಸುಧಾರಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ಜಾಗತೀಕರಣ ಆಗುತ್ತೆ. ನನ್ನ ಆಲೋಚನೆಗಳಲ್ಲಿ ಹೊಸತನವನ್ನು ತಂದಿದೆ. ನನ್ನ ಆಲೋಚನೆಗಳು ಹೊಸತನ ತಂದಾಗ ಅದು ಗೊತ್ತಿದ್ದೋ ಯಾವುದೋ ಒಂದು ರೀತಿ ನನ್ನ ಸಾಂಸ್ಕೃತಿಕತೆಗೆ ಪೆಟ್ಟನ್ನು ಕೊಡ್ಬೋದು. ಆದ್ರೆ ನನ್ನ ಜೀವನ ಮಟ್ಟವನ್ನ ಸುಧಾರಿಸೋದಕ್ಕೆ ಅದು ಬಹಳಷ್ಟು ಪ್ರಯತ್ನ ಪಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಜಗತ್ತಿನ ನಾವು ಅರ್ಥಕ್ಕೆ ಬಂದು ನೋಡ್ತಾ ಹೋದಾಗ ಜಾಗತಿಕರಣವು ಪ್ರಪಂಚದಾದ್ಯಂತ ಹರಡಿರುವ ಸಂಬಂಧಗಳ ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ಜಾಲಗಳನ್ನು ಒಳಗೊಂಡಿರುತ್ತದೆ. ಯಾವುದೇ ಇಂದಿನ ಅವಧಿಗಳಿಗಿಂತ ದಟ್ಟವಾಗಿರುತ್ತದೆ. ಇದಲ್ಲದೆ ಯಾರು ಸೀಮಿತವಾಗಿರ ಅವರು ಒಂದು ಯಾವುದೇ ವಿಷಯವನ್ನು ಬಿಟ್ಟಿದೀವಿ ಅಂದ್ರೆ ಅದು ಸೀಮಿತವಾಗಿ ಇರಲ್ಲ, ಎಲ್ಲಾ ವಿಷಯವನ್ನ ವ್ಯಾಪಿಸ್ಕೊಳ್ಳುತ್ತೆ. ಸಸ್ಯ ಸೆಸನ್ಸ್ ಹೇಳುವಂತೆ ಜಾಗತೀಕರಣದ ಒಂದು ಉತ್ತಮ ಲಕ್ಷಣವೆಂದರೆ ಅದು ಹಲವು ಸೂಕ್ಷ್ಮ ಪ್ರಕ್ರಿಯೆಗಳ ಮೂಲಕ ರಾಷ್ಟ್ರೀಯ ಎಂದುಕೊಂಡ ವಿಷಯಗಳನ್ನ ಒಳಗೊಂಡಿರುತ್ತದೆ. ಉದಾಹರಣೆಗೆ ನಿಯಮಗಳು, ಬಂಡವಾಳ, ರಾಜಕೀಯ ವಿಷಯ ಆಸಕ್ತಿ, ನಗರ ಸ್ಥಳ, ಐಹಿಕ ಚೌಕಟ್ಟು ಅಥವಾ ಯಾವುದೇ ರೀತಿಯ ಚಟುವಟಿಕೆ ಮತ್ತು ಕಾರ್ಯಕ್ಷೇತ್ರಗಳನ್ನು ರಾಷ್ಟ್ರೀಕರಣದಿಂದ ಮುಕ್ತಗೊಳಿಸಿ ಅಂತಾರಾಷ್ಟ್ರೀಕರಣ ಪ್ರಕ್ರಿಯೆಗೆ ತೊಡಗುವಂತೆ ಮಾಡುತ್ತೆ. ಸೊ ಇದು ಅಂತಾರಾಷ್ಟ್ರೀಯ ಪ್ರಕ್ರಿಯೆಗೆ ಅಂದ್ರೆ ನಮ್ಮಲ್ಲಿರುವಂತ ಪ್ರಾದೇಶಿಕ ಮನೋಭಾವ ಮತ್ತೆ ಸಂಕುಚಿತ ಮನೋಭಾವನ ತೊಡೆದಾಕಿ ಇದು ಹೃದಯ ವೈಶಾಲ್ಯತೆಯನ್ನ, ಆಲೋಚನಾ ವೈಶಾಲ್ಯತೆಯನ್ನ ತಂದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾ ಕ್ಷೇತ್ರಗಳಿಗೂ ವ್ಯಾಪಿಸೋದಕ್ಕೆ ಜಾಗತೀಕರಣ ನೆರವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಜಾಗತೀಕರಣವು ಶಿಕ್ಷಣದ
ಸಂದರ್ಭದಲ್ಲಿ ಪರಸ್ಪರ ಸಂಬಂಧ ಮತ್ತು ವಿಚಾರಗಳು, ಜ್ಞಾನ ಮತ್ತು ಸಂಪನ್ಮೂಲಗಳ ವಿನಿಮಯವನ್ನು ಗಡಿಗಳಾದ್ಯಂತ ಹರಡಿರುವುದನ್ನು ಸೂಚಿಸುತ್ತದೆ. ಇಂದು ವಿಶ್ವದಾದ್ಯಂತ ಶಿಕ್ಷಣ ವ್ಯವಸ್ಥೆಗಳ ಏಕೀಕರಣವನ್ನು ಸುಗಮಗೊಳಿಸಲು ಸಹಯೋಗ, ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ಹಂಚಿಕೆಯನ್ನು ಸಕ್ರಿಯಗೊಳಿಸುತ್ತದೆ. ಜಾಗತೀಕರಣವನ್ನು ಭಾರತದಲ್ಲಿ ಶೈಕ್ಷಣಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಹೊಸ ಮಾರ್ಗಗಳನ್ನ ತೆರೆದಿದೆ. ನೋಡಿ, ಜಾಗತೀಕರಣ ಬಂದಿದ್ರಿಂದನೇ ಎಲ್ಲಿ ಇವತ್ತು ಒಂದು ವೈದ್ಯಕೀಯ ಅಥವಾ ಒಬ್ಬ ವೈದ್ಯ, ಒಬ್ಬ ಡಾಕ್ಟರ್ ಅಥವಾ ಶಿಕ್ಷಣದ ಬಂದಾಗ, ಶಿಕ್ಷಣ ಅಂತ ನೋಡ್ತಾ ಬಂದಾಗ ನಮ್ಮ ದೇಶ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ವ್ಯಾಪಾರೀಕರಣ ಹೋಗಿದ್ಯೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಒಂದು ಶಿಕ್ಷಣವನ್ನ ಪಡಿಬೇಕಾದ್ರೆ, ಒಂದು ಉನ್ನತ ಶಿಕ್ಷಣವನ್ನು ಪಡ್ಕೋತೀವಿ ಅಂದಾಗ ಅಲ್ಲಿ ಸಾಕಷ್ಟು ದುಡ್ಡನ್ನ ಕೊಡ್ಬೇಕಾಗತ್ತೆ, ಅಥವಾ ನಮ್ಮಲ್ಲಿರುವಂತ ವ್ಯವಸ್ಥೆಗಳು, ಸೊ ಮ್ಯಾನೇಜ್ಮೆಂಟ್ ಸೀಟ್, ಮ್ಯಾನೇಜ್ಮೆಂಟ್ ಕೋಟಾ, ಗೋರ್ಮೆಂಟ್ ಕೋಟಾ, ಹೀಗೆ ಮತ್ತೆ ಇರುವಂತ ಮೀಸಲಾತಿಗಳು, ಇವೆಲ್ಲವನ್ನ ಆಧರಿಸ್ಕೊಂಡಿದೀವಿ ನಾವೀಗ. ಸೊ ಯಾರಿಗೆ ಎಷ್ಟೋ ಪ್ರತಿಭಾವಂತರಿಗೆ ಅವಕಾಶ ಸಿಗಲ್ಲ, ಆಗ ದೇಶವನ್ನ ಬಿಟ್ಟು ಬೇರೆ ದೇಶಗಳಲ್ಲಿ ಶಿಕ್ಷಣವನ್ನ ಕಲಿಬೇಕು ಅಂತ ಯೋಚನೆ ಮಾಡ್ತಾರೆ, ಬೇರೆ ದೇಶಗಳ ಕಲಿಲಿಕ್ಕೆ ಅಂತ ಹೋಗ್ತಾರೆ. ಅದನ್ನ ಇವತ್ತು ಎಷ್ಟೋ ಸರಳೀಕರಿಸೋದಕ್ಕೆ ಜಾಗತೀಕರಣ ಸಹಾಯ ಆಗಿದೆ. ರಷ್ಯಾ, ಕೆನಡಾ, ಜರ್ಮನಿ, ಉಕ್ರೇನ್, ಈ ಕಡೆಗೆ ಭಾರತೀಯ ವಿದ್ಯಾರ್ಥಿಗಳು ಅಥವಾ ಕೆನಡಾ ಭಾರತೀಯ ವಿದ್ಯಾರ್ಥಿಗಳು ಕಲಿಲಿಕ್ಕೆ ಅಂತ ಹೋಗ್ತಿದ್ದಾರೆ. ಯಾಕೆ ಇದು ಸರಳೀಕರಿಸ್ತು? ಅಲ್ಲಿಂದ ಬೇರೆ ಬೇರೆ ದೇಶಗಳಿಂದಲೂ ಸಹ ನಮ್ಮಲ್ಲಿ ಕಲಿಲಿಕ್ಕೆ ಅಂತ ಬರೋರು ಇದ್ದಾರೆ. ಇವತ್ತು ಶಿಕ್ಷಣವನ್ನ ನಾವು ನಮ್ಮ ಸಂಪನ್ಮೂಲ ಉಳಿಸ್ಕೋಬೇಕಾದ್ರೆ ಭಾರತದಲ್ಲಿರುವಂತಹ ವ್ಯಾಪಾರೀಕರಣ ಕಡಿಮೆ ಆಗ್ಬೇಕಿದೆ. ಆದ್ರೆ ಜಾಗತೀಕರಣದಿಂದ ಇದೊಂದು ಅನನುಕೂಲ ಏನಾಗಿದೆ, ನಮ್ಗೆ ನಾವು ಬೇರೆ ದೇಶಗಳ ಕಡೆಗೆ ಮಖ ಮಾಡ್ಲಿಕ್ಕೆ, ಅಲ್ಲಿ ಕಲೀಲಿಕ್ಕೆ ಅಂತ ಹೋಗ್ತಿದೀವಿ. ಇವತ್ತಿನ ಪರಿಸ್ಥಿತಿ ಈ ತರ ಆಗಿದೆ. ಆದ್ರೆ ಶೈಕ್ಷಣಿಕವಾಗಿ ಇಡೀ ಜಗತ್ತು, ಇಡೀ ಭಾರತ ಬೆಳೆದಿದೆ ಅಂದ್ರೆ ಅದು ತಪ್ಪಲ್ಲ, ಅತಿಶಯೋಕ್ತಿಯೂ ಅಲ್ಲ. ಸೊ ಇವತ್ತು ನಮ್ಮ ಆಲೋಚನೆಯಲ್ಲಿ ಬಹಳಷ್ಟು ನಮ್ಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ನಾವೀನ್ಯತೆಯನ್ನ ತಲುಪಿದೀವಿ ಅಥವಾ ಸಾಧಿಸಿದೀವಿ ಅಂದ್ರೆ ಸಾಧ್ಯ ಆಗುತ್ತೆ. ಇವತ್ತಿನ ಎಜುಕೇಶನ್ ಸಿಸ್ಟಮ್ ನೋಡ್ತಾ ಬಂದಾಗ, ಶಿಕ್ಷಣ ವ್ಯವಸ್ಥೆ ನೋಡ್ತಾ ಬಂದಾಗ ನಾವು ನೋಡ್ಬೋದು, ಒಂದು ತರಗತಿಯಲ್ಲಿ ಒಬ್ಬನೇ ಶಿಕ್ಷಕ ಅನ್ನೋದು ಒಂದು ಪರಿಕಲ್ಪನೆ ಒಂದು ಹಂತದವರೆಗೂ ಇತ್ತು. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ. ಒಂದು ತರಗತಿಯಲ್ಲಿ ಒಂದೇ ವಿಷಯವನ್ನು ಇಬ್ರು ಶಿಕ್ಷಕರು ಬೋಧಿಸುವಂತ ಅವಕಾಶ ಬರುತ್ತದೆ. ಕೋ ಟೀಚಿಂಗ್ ಅಂತ ಬಳಸ್ತೀವಿ, ಸಹಯೋಗ ಬೋಧನೆ. ಶಿಕ್ಷಕರು ಒಬ್ಬರಿಗಿಂತ ಅಥವಾ ಇಬ್ಬರಿಗಿಂತ ಹೆಚ್ಚು ಶಿಕ್ಷಕರು ಹೋಗಿ ಒಂದು ತರಗತಿಯ ಮಕ್ಕಳಿಗೆ ಬೋಧನೆ ಮಾಡೋದ್ರಿಂದ ಅವರ ಕಲಿಕೆ ಹೆಚ್ಚಾಗ್ತದೆ. ಇವೆಲ್ಲ ಆಧುನಿಕತೆಯಲ್ಲಿ ಜಾಗತೀಕರಣ ಪ್ರಭಾವದಿಂದ ಸೊ ನಾವು ಅದನ್ನ ಏನ್ ಹೇಳ್ತೀವಿ, ನಾವು ಒಗ್ಗೂಡಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ತಪ್ಪಾಗಕ್ಕಾಗಲ್ಲ. ಹಾಗಾಗಿ ಶಿಕ್ಷಣದ ವಿಷಯಕ್ಕೆ ಬಂದಾಗ ಹೊಸ ಆಲೋಚನಾ ಹೊಸ ಮಾರ್ಗಗಳನ್ನ ನಮ್ಗಿಲ್ಲಿ ತಂದುಕೊಟ್ಟಿದೆ ಜಾಗತೀಕರಣ ಅಂದ್ರೆ ತಪ್ಪಾಗಲ್ಲ. ಸೊ ನಾವು ಯೋಚನೆ ಮಾಡ್ಕೊಂಡು ಬರೀ ಜಾಗತಿಕ ಸಹಾಯವೇ ಆಗಿದ್ಯಾ, ಅನುಕೂಲವೇ ಆಗಿದ್ಯಾ? ಇಲ್ಲ, ಬರೀ ಅನುಕೂಲವೇ ಆಗಿರಲ್ಲ. ಒಂದರಲ್ಲಿ ಇರುವಂತ ಅನುಕೂಲಗಳ ಜೊತೆಗೆ ಅನಾನುಕೂಲಗಳು ಇರ್ತವೆ. ನಾವು ಅದರಲ್ಲಿ ಧನಾತ್ಮಕವಾಗಿ ಚಿಂತನೆ ಮಾಡ್ತಾ ಹೋದಾಗ ನಮ್ಮ ಆಲೋಚನೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದ್ದಾವೆ, ನಮ್ಮ ಜೀವನ ಕ್ರಮದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂದಾಗ ನಮ್ಗೆ ಜಾಗತೀಕರಣ ನೆನಪಾಗುತ್ತೆ. ಸೊ ನಾನು ಆಗ್ಲೇ ಬಳಸಿದ್ದೆ, ನಾವು 5 ಅಂಶಗಳು ನೋಡ್ತೀವಿ ಅಂತ. ಜಾಗತೀಕರಣದ ನಿರ್ಣಾಯಕ ಅಂಶಗಳು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಳಸ್ಕೊಂಡೆ. ಈಗ ಆ 5 ಅಂಶಗಳನ್ನ ನಾವು ಈಗ ನೋಡ್ತಾ ಇದ್ದೀವಿ. ಏಕೆ ಇದುವರೆಗೂ ನಾವು ಒಂದು ಬುನಾದಿಯನ್ನ ಹಾಕೊಂಡು ಜಾಗತೀಕರಣದ ಪರಿಕಲ್ಪನೆಗೆ, ಜಾಗತೀಕರಣ ಮತ್ತು ಶಿಕ್ಷಣದ ಅನ್ನುವಂತ ಪರಿಕಲ್ಪನೆಗೆ ಒಂದು ಬುನಾದಿಯನ್ನ ಹಾಕಿದ್ವಿ. ಈಗ ಜಾಗತೀಕರಣದ ನಿರ್ಣಾಯಕ ಅಂಶಗಳನ್ನ ಒಂದೊಂದಾಗಿ ನೋಡೋಣ. 5 ಅಂಶಗಳನ್ನ ನೋಡ್ತೀವಿ. ವಿಸ್ತರಿಸಿದ ಸಾಮಾಜಿಕ ಸಂಬಂಧಗಳು, 2 ಅರಿವಿನ ತೀವ್ರತೆ, ಮತ್ತು 3ನೇದು ಹೆಚ್ಚುತ್ತಿರುವ ಅಂತರ್ಪ್ರವೇಶ, 4ನೇದು ಜಾಗತಿಕ ಮೂಲಸೌಕರ್ಯ, 5 ಸಾಮಾಜಿಕ ಸಂಬಂಧಗಳ ಸುಧಾರಣೆ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ವಿಸ್ತರಿಸಿದ ಸಾಮಾಜಿಕ ಸಂಬಂಧಗಳು. ವಿಸ್ತರಿಸಿದ ಸಾಮಾಜಿಕ ಸಂಬಂಧಗಳು ಅಂತ ಬಂದಾಗ, ಜಾಗತೀಕರಣವು ಪ್ರಪಂಚದಾದ್ಯಂತ ಹರಡಿರುವ ಸಂಬಂಧಗಳ ಸಾಂಸ್ಕೃತಿಕ, ಆರ್ಥಿಕ ಮತ್ತು ರಾಜಕೀಯ ಜನಗಳನ್ನ ಒಳಗೊಂಡಿರುತ್ತೆ. ನೋಡಿ, ಇವಾಗ ನನ್ನ ದೇಶದಿಂದ ಹೋದಂತ ಯಾವುದೋ ದೇಶದಲ್ಲಿ ತನ್ನ ಮೂಲ ನಿವಾಸಿಯಾಗೋ, ಅಲ್ಲೇ ತನ್ನ ಜೀವನವನ್ನ ಕಂಡ್ಕೋಬೇಕು ಅಂತ ಹೊರಟಂತರು ಅಲ್ಲೇ ಅನಿವಾಸಿ ಭಾರತೀಯರಾಗಿ ಅಲ್ಲೇ ಉಳ್ಕೊಂಡಿರ್ಬೋದು. ಸೊ ನಾವು ಅಲ್ಲಿ ಅವ್ರ ಬಗ್ಗೆ ನೋಡ್ತಾ ಬಂದಾಗ, ಅವರ ಜೀವನ ಕ್ರಮವನ್ನು ನೋಡ್ತಾ ಬಂದಾಗ, ಒಂದು ದೇಶದಲ್ಲಿರುವಂತಹ ವೈವಿಧ್ಯತೆಯನ್ನ ಅಲ್ಲಿರುವಂತಹ ಬೇರೆ ಬೇರೆ ನಮಗೆ ಹೋಲಿಕೆ ಮಾಡ್ತಾ ನೋಡಿದಾಗ ಅಲ್ಲಿರುವಂತಹ ಸಾಮ್ಯತೆ ಮತ್ತು ಭಿನ್ನತೆಗಳು ನಮ್ಮೊಂದಿಗೆ ಅಲ್ಲಿರುವಂತಹ ವ್ಯವಸ್ಥೆಗಳಿರುವಂತಹ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ದೇಶವನ್ನ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಈ ದೇಶವನ್ನ ಕಟ್ಟುವಂತ ಕೆಲಸ ಮಾಡಿದಾಗ, ದೇಶವನ್ನ ಕಟ್ಟೋದು ಅಂದ್ರೆ ಆ ಸಾಮಾಜಿಕ ಸಂಬಂಧಗಳಿದಾವೆ. ಅಕ್ಕ ಸಮ್ಮೇಳನ ನಡೀತೆ, ನಾವು ನೋಡ್ತಾ ಇದೀವಿ.
ಮತ್ತೆ ಬೇರೆ ಬೇರೆ ಸಮ್ಮೇಳನಗಳು, ಆ ಒಂದು ನಮ್ಮ ಸಾಂಸ್ಕೃತಿಕ ವಿಚಾರಗಳನ್ನ ಸಹ ಪ್ರತಿಬಿಂಬಿಸುವಂತ ಆಚರಣೆಗಳು ವಿದೇಶಗಳಲ್ಲಿ ನಡೆಯಕ್ಕೆ ಶುರುವಾಗಿದೆ. ಸೊ ಇದು ನಮ್ಮ ಗಡಿಯ ಎಲ್ಲೆಯನ್ನ ದಾಟಿ ಹೋಗಿದೆ. ಸೊ ಹಾಗಾಗಿ ಭಾರತೀಯ ಮಣ್ಣಿನ ಸುವಾಸನೆ ಇದೆಯಲ್ಲ, ಭಾರತದ ಒಂದು ಸಾಂಸ್ಕೃತಿಕ ನೆಲೆ ಇದೆಯಲ್ಲ, ಆ ಸಾಂಸ್ಕೃತಿಕ ನೆಲೆಯು ಬೇರೆ ದೇಶಗಳಿಗೆ ಹೋಗಿರೋದ್ರಿಂದ, ಸಂಪರ್ಕ ಸಾಧಿಸಿರೋದ್ರಿಂದ ನಮ್ಮ ದೇಶದ ಸಂಪ್ರದಾಯಗಳು, ಆಚರಣೆಗಳು, ಸಾಮಾಜಿಕ ಸಂಬಂಧಗಳ ಬಗ್ಗೆ ಒಲವನ್ನ ಹೊಂದಲಿಕ್ಕೆ ಇತರ ದೇಶದ ವಾಸಿಗಳಿಗೂ ಸಹಾಯ ಆಗಿದೆ. ಹಾಗಾಗಿ ಸಾಮಾಜಿಕತೆ ಎನ್ನುವುದು, ಸಾಂಸ್ಕೃತಿಕತೆ ಎನ್ನುವುದು, ಅಥವಾ ಆರ್ಥಿಕ ಮತ್ತು ರಾಜಕೀಯ ಜಾಲಗಳಿರ್ಬೋದು, ದೇಶಗಳ ನಡುವೆ ಇವತ್ತು ಏರ್ಪಟ್ಟಿದೆ ಅಂದ್ರೆ ಅದಕ್ಕೆ ನಮ್ಗೆ ಏನು ಜಾಗತೀಕರಣ ಸಹಾಯ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವಾಗ ನೋಡಿ, ನಾವು ಎಷ್ಟೋ ನೋಡ್ತಾ ಬರ್ತೀವಿ, ವ್ಯಾಪಾರಗಳು, ವಹಿವಾಟುಗಳು, ಬೇರೆ ಬೇರೆ ದೇಶಗಳ ನಡುವೆ ನಡೆಯುವಂತ ನಮ್ಮ ಒಪ್ಪಂದಗಳು, ಕರಾರುಗಳು, ವ್ಯಾಪಾರೀಕರಣದ ಸೂತ್ರಗಳು, ಇವು ದೇಶದ ಮೇಲೆ ನಾವು ಅವಲಂಬಿತ ಆಗಿರೋ ರೀತಿ. ಸೊ ಇವೆಲ್ಲವೂ ಸಹ ನಮ್ಗೆ ಕಾಣಿಸುತ್ತೆ. ಅರಿವಿನ ತೀವ್ರತೆ. ಜಾಗತೀಕರಣವು ಸ್ಪಷ್ಟವಾಗಿ ಮಾಹಿತಿ, ಬಂಡವಾಳ ಮತ್ತು ಸರಕುಗಳು ಕ್ಷಿಪ್ರ ಅರಿವನ್ನ ಆಧರಿಸಿದೆ. ಅದು ರಾಷ್ಟ್ರ ರಾಜ್ಯಗಳ ಯಾವುದೇ ಪರಿಣಾಮಕಾರಿ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮೀರಿದ ಜಾಲ ವ್ಯವಸ್ಥೆ ಮತ್ತು ಸಂವಹನಗಳಿಗೆ ಕಾರಣವಾಗುತ್ತವೆ. ಆದ್ದರಿಂದ ಸಾಮಾಜಿಕ ಸಂವಹನಗಳನ್ನು ಹುಟ್ಟುಹಾಕಲು ಪ್ರಾದೇಶಿಕ ಚೌಕಟ್ಟುಗಳು, ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಸಾಂದರ್ಭಿಕತೆಗಳಲ್ಲಿ ಹೊಸತನವನ್ನ ಕಾಣಬಹುದಾಗಿದೆ. ಮೊಬೈಲ್ ಫೋನ್ಗಳು, ಉಪಗ್ರಹ, ದೂರದರ್ಶನ ಮತ್ತು ಇಂಟರ್ನೆಟ್ ಇನ್ನು ಮುಂತಾದವುಗಳ ಮೇಲೆ ಜಾಗತೀಕರಣವು ಪ್ರಭಾವ ಬೀರಿದೆ. ನೋಡಿ, ಮೊಬೈಲ್ ಅನ್ನ ನೋಡ್ತೀವಿ, ಮೊದಲು ಫೇಸರ್ ಇತ್ತು, ಇವಾಗ ಮೊಬೈಲ್ ಬಂದ ಮೋಟೋರೋಲಾ ಒಂದು ಚಿಕ್ಕ ಗಾತ್ರದ ಒಂದು ಮೊಬೈಲ್ಗೆ 20-25 ಸಾವಿರಷ್ಟು ದುಬಾರಿ ಹಣವನ್ನ ಕೊಡ್ಬೇಕಾಗಿತ್ತಂತೆ. ಸೊ ಆದ್ರೆ ಇವತ್ತು 25 ಅದಷ್ಟ ಪ್ರಾರಂಭಿಕವಾಗಿ ಬಂದಾಗ ನಮ್ಗೆ ಆ ಮೌಲ್ಯವನ್ನ ಒಂದು ಚಿಕ್ಕದಾಗಿ, ಇವತ್ತಿರೋ ಆಂಡ್ರಾಯ್ಡ್ ಮೊಬೈಲ್ ನಾವು ಯೂಸ್ ಮಾಡ್ತಿದೀವಲ್ಲ, ಈ ತರದ ಮೊಬೈಲ್ಗಳಿಗೆ ಕೊಡುವಂತ ವೆಚ್ಚವನ್ನ ನಾವೊಂದು ಸಾಮಾನ್ಯವಾಗಿರುವಂತ ಚಿಕ್ಕದಾಗಿರುವಂತ ಮೊಬೈಲ್ಗೆ ಕೊಡ್ಬೇಕಾಗಿತ್ತಂತೆ. ಬಟ್ ತಂತ್ರಜ್ಞಾನ ಬೆಳೆದಷ್ಟು ಎಷ್ಟು ಸರಳೀಕರಿಸ್ತು, ಅದೇ ಒಂದು ಮೊಬೈಲ್ ಅಲ್ಲಿ ಎಷ್ಟೆಲ್ಲಾ ಅವಕಾಶಗಳು, ಅಪ್ಲಿಕೇಶನ್ಗಳು, ನಾವ್ ಇಡೀ ಜಗತ್ತನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿಸೋ ಮಟ್ಟಕ್ಕೆ ತಂತ್ರಜ್ಞಾನ ಬೆಳೆದು ಬಿಡ್ತು. ಸೊ ಹಾಗಾಗಿ ಇದು ಹೆಂಗ್ ಸಾಧ್ಯ ಆಯ್ತು? ಜಾಗತೀಕರಣ. ಈ ಜಾಗತೀಕರಣದ ಪ್ರವೃತ್ತಿ ಯುವ ಜನಾಂಗದಲ್ಲಿ ಅಥವಾ ಇವತ್ತಿನ ಮುಂಬರುವಂತ ಎಲ್ಲಾ ಪೀಳಿಗೆಯಲ್ಲೂ ಹೆಚ್ಚಾಗಿ ಕಾಣಿಸ್ತಿದೆ. ಇವಾಗ ನಮ್ಮಲ್ಲೂ ಈ ಹೊಸತನದ ಬರುವಿಕೆಯನ್ನ ನಾವು ಎರಡೂ ಕೈ ಚಾಚಿ ಬರ್ಮಾಡ್ಕೊತಿದೀವಿ. ಸೊ ಹಾಗಾಗಿ ಅರಿವಿನ ತೀವ್ರತೆ ಅನ್ನೋದು ಜಗತ್ತು ಪ್ರತಿ ದಿವಸ ಬದಲಾಗ್ತದೆ. ಇವಾಗ ಒಂದು ಕಂಪ್ಯೂಟರ್ ಮುಂದೆ ಕೂತಾಗ ಕಂಪ್ಯೂಟರ್ ಒಂದೊಂದು ಪೀಳಿಗೆಯಿಂದ ಪೀಳಿಗೆ ಇಷ್ಟೆಲ್ಲ ಬದಲಾವಣೆಯಾಗಿ ಒಂದು ಸರಳೀಕರಣಗೊಂಡ್ಬಿಡ್ತು. ಒಂದು ಬೃಹತ್ ಗಾತ್ರದಲ್ಲಿ ಮೊದಲು ಬಂದಂತ ಕಂಪ್ಯೂಟರ್ ಅನಂತರ ಎಷ್ಟು ನಮ್ಮ ಅಂಗೈಯ ಗಾತ್ರಕ್ಕೆ ಬಂದು ನಿಂತಿದೆ ಅಂದ್ರೆ ಇದು ತಂತ್ರಜ್ಞಾನದ ಬದಲಾವಣೆ. ಆ ತಂತ್ರಜ್ಞಾನದ ಬದಲಾವಣೆಯನ್ನ ಬೇಡಿಕೆ ಇಟ್ಟಿದ್ದು ಜಾಗತೀಕರಣ. ಆ ಜಾಗತೀಕರಣದ ಪ್ರಭಾವಳಿ ಇತ್ತಲ್ಲ, ಪರಿಣಾಮ ಇತ್ತಲ್ಲ, ಅದು ನಮ್ಮನ್ನ ಎಷ್ಟು ಸರಳೀಕರಿಸ್ಕೊಂಡು ಎಷ್ಟು ಹಂತಕ್ಕೆ ಎಷ್ಟು ಸರಳವಾಗಿ ನಾವು ಬಳಸೋದಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಎಲ್ಲರನ್ನ ಬೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಟ್ಟಕ್ಕೆ ನಮ್ಗೆ ತಂದ್ಕೊಟ್ಟಿದೆ. ಸೊ ನೆಕ್ಸ್ಟ್ ನಾವು ಹೆಚ್ಚುತ್ತಿರುವ ಅಂತರ್ಪ್ರವೇಶ. ಜಾಗತೀಕರಣದ ಅಡಿಯಲ್ಲಿ ಇದುವರೆಗೆ ವಿಭಿನ್ನವಾಗಿದ್ದ ಸಂಸ್ಕೃತಿಗಳು ಮತ್ತು ಸಮಾಜಗಳು ಪರಸ್ಪರ ಮುಖಾಮುಖಿಯಾಗುತ್ತಿವೆ ಮತ್ತು ಇತರ ಸಾಮಾಜಿಕ ಜೀವನದ ಮಾರ್ಗಗಳಲ್ಲಿ ಎಳೆದುಕೊಂಡಿವೆ. ಭಾಷೆ, ಆಹಾರ, ಉಡುಗೆ ಮತ್ತು ನಂಬಿಕೆಗಳ ವ್ಯತ್ಯಾಸಗಳು ಸಹ ಹೊಸ ಸಾಮಾಜಿಕ ರಚನೆಯನ್ನ ರೂಪಿಸುತ್ತವೆ. ನಮ್ಗೆ ಹೋಟೆಲ್ ಅನ್ನೋದು ಕಾನ್ಸೆಪ್ಟ್ ಇತ್ತು, ರೆಸ್ಟೋರೆಂಟ್ ಅನ್ನುವಂತ ಕಾನ್ಸೆಪ್ಟ್ಗಳು ಬಂದಿತ್ತು ಇತ್ತೀಚೆಗೆ. ಸೊ ನೋಡಿ, ನಾವು ಒಂದು ಉಪಹಾರ ಮಂದಿರ, ಫಲಾಹಾರ ಮಂದಿರ ಈ ತರ ನೋಡ್ತಿದ್ವಿ. ಇವತ್ತೆಲ್ಲ ರೆಸ್ಟೋರೆಂಟ್ ಗಳಲ್ಲಿ ನಾವು ನೋಡ್ತಾ ಇದೀವಿ ಅಲ್ವಾ? ಸೊ ಈ ರೀತಿಯಾದ ಬದಲಾವಣೆ ಸರಳೀಕರಿಸ್ತಾ ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇ. ನನ್ನ ಮಾತನಾಡುವಂತ ಭಾಷೆ, ನನ್ನ ಭಾಷೆಯಲ್ಲಿ ಎಷ್ಟೆಲ್ಲ ಪ್ರಭಾವ ಆಂಗ್ಲ ಭಾಷೆದಿದೆ, ಇಂಗ್ಲಿಷ್ ಭಾಷೆಯ ಪ್ರಭಾವ ನನ್ನ ಭಾಷೆ ಮೇಲೆ ಎಷ್ಟು ಬೀರಿದೆ. ನನ್ನ ಉಡುಗೆ ತೊಡುಗೆ, ನನ್ನ ನಂಬಿಕೆಗಳು, ವ್ಯತ್ಯಾಸಗಳು ನನ್ನ ಹೊಸ ಸಾಮಾಜಿಕ ರಚನೆಯನ್ನು ರೂಪಿಸಿದೆ. ನಾನು ಎಲ್ಲೋ ಹೋಗಿ ಬೇರೆ ದೇಶಕ್ಕೆ ಹೋದೆ ಅಂದ್ರೆ ಅಲ್ಲಿನ ಸಂಸ್ಕೃತಿನ ಸಾಮಾಜಿಕತೆಗೆ ತಕ್ಕಂತೆ ನನ್ನ ರೂಪಿಸ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕೆ? ಅದರ ಅಗತ್ಯತೆ ಇರುತ್ತೆ. ಸೊ ಯಾವುದೇ ರಾಜ್ಯಕ್ಕೆ ಹೋಗ್ಲಿ, ಯಾವುದೇ ದೇಶಕ್ಕೆ ಹೋಗ್ಲಿ, ಅಲ್ಲಿರುವಂತ ನಂಬಿಕೆಗಳು, ವ್ಯತ್ಯಾಸಗಳ ಬಗ್ಗೆ ನಾನು ಇವತ್ತು ತಿಳ್ಕೊಂಡು, ನಾನು ಯಾವುದೋ ಪ್ರದೇಶದ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಾನು ತಿಳ್ಕೊಂಡು ಆ ಪ್ರದೇಶಕ್ಕೆ ಭೇಟಿಯನ್ನ ನೀಡ್ಬೋದು. ಯಾವ ದೇಶ ಯಾವ ರೀತಿಯಾದಂತ ನಂಬಿಕೆಗಳನ್ನ, ಆಚರಣೆಗಳನ್ನ ಆಚರಿಸ್ತಿದೆ, ಪರಿಪಾಲಿಸ್ತಿದೆ, ಅಲ್ಲಿನ ದೇಶ ನಿವಾಸಿಗಳಿಗೆ ಯಾವ ರೀತಿಯಾದಂತ ಕಾನೂನುಗಳು,
ನಿಯಮಗಳು, ಕಟ್ಟಳೆಗಳಿದಾವೆ, ಮತ್ತೆ ನಾನು ಅಲ್ಲಿಂದ ವಿದೇಶಿಗನಿಗೆ ಯಾವ ರೀತಿಯ ಕಟ್ಟಳೆಗಳಿದಾವೆ, ಇವೆಲ್ಲ ತಿಳ್ಕೊಳ್ಳಿಕ್ಕೆ ನಂಗೆ ಇವತ್ತು ಸಾಧ್ಯ ಆಗಿದೆ ಅಂದ್ರೆ ಜಾಗತೀಕರಣ. ಮತ್ತೆ ಜಾಗತೀಕರಣವನ್ನ ನೋಡ್ತಾ ಬಂದಾಗ ಹೊಸದಾಗಿರುವಂತಹ ವಿಭಿನ್ನವಾದ ಸಂಸ್ಕೃತಿಗಳನ್ನ ನಾವು ನೋಡ್ತಾ ಬರ್ಬೋದು. ಇನ್ನು ಸರಳೀಕರಿಸಿ ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಅಪಾರ್ಟ್ಮೆಂಟ್ ಸಂಸ್ಕೃತಿ ಅಂತ ಅನ್ಕೊಳ್ಳಿ. ನಾವೆಲ್ಲ ಮನೆಗಳಲ್ಲಿ ಬದುಕ್ತೀವಿ, ಹಳ್ಳಿಗಳಲ್ಲಿ ಬದುಕ್ತೀವಿ, ಊರುಗಳಲ್ಲಿ ಬದುಕ್ತೀವಿ, ಏರಿಯಾಗಳು, ಬೀದಿಗಳು ಇಂಥ ಕಡೆ ಮನೆಯನ್ನೇ ಕಟ್ಕೊಂಡು ನಾವು ಬದುಕ್ತೀವಿ. ನಾವು ನಮ್ಮ ಬೀದಿ ಅಥವಾ ನಮ್ಮ ಏರಿಯಾ ಅಂತ ಏನ್ ಕರಿತೀವೋ ಅಲ್ಲಿ, ನನ್ನ ಹಳ್ಳಿಯಲ್ಲಿ ನಮ್ಮದೇ ಆದ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ವಿ. ಇವತ್ತು ಅಪಾರ್ಟ್ಮೆಂಟ್ ಸಂಸ್ಕೃತಿ ಅನ್ನೋದು ಉಟ್ಕೊಂಡಿದೆ. ಆ ಅಪಾರ್ಟ್ಮೆಂಟ್ ಇಲ್ಲಿ ಬದುಕುವಂತ ವ್ಯಕ್ತಿಗಳೇ ತಮ್ಮದೇ ಆದ ಸಂಸ್ಕೃತಿಯನ್ನು ರೂಪಿಸ್ಕೊತಾರೆ, ತಮ್ಮದೇ ಆದ ರೀತಿಯಲ್ಲಿ ಬದುಕೋಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಹೀಗೆ ಜಗತ್ತಿನ ಜೊತೆ ನಾವು ಬೆರಿತಾ ನಮ್ಮದೇ ಆದಂತ ಹೊಸ ಆಲೋಚನಾ ಕ್ರಮವನ್ನ ರೂಪಿಸ್ಕೊಳ್ಳಿಕ್ಕೆ, ಮತ್ತೆ ಜಗತ್ತು ನಮ್ಮಿಂದ ಯಾವ ರೀತಿಯ ಅಪೇಕ್ಷೆಯನ್ನ ಇಟ್ಕೊಳ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಇಲ್ಲಿ ನಮ್ಮದೇ ಆದ ಆಲೋಚನೆಯನ್ನ ಒಗ್ಗೂಡಿಕೆಯಾಗಿ, ಅಂದ್ರೆ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡಿಸ್ತಾ ಇದೆ. ಅದು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಮ್ಮ ಮೇಲೆ ಉಂಟು ಮಾಡುವ ಪ್ರಭಾವ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಸಾಮಾಜಿಕ ರಚನೆಯಲ್ಲಿ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗಿ ಬದುಕನ್ಕೊಳ್ಳೋದಕ್ಕೆ ಇವತ್ತು ಸಾಧ್ಯ ಆಗ್ಸಿದೆ ಅಂದ್ರೆ ಅದು ಜಾಗತೀಕರಣ. ತನ್ನದಾದ ದೇಶಗಳಲ್ಲಿ ನಾನು ಇಲ್ಲಿ ಎಷ್ಟೋ ಸೋಮಾರಿತನವನ್ನ ಬಳಸ್ಕೊಂಡಿದ್ದೀನಿ ಈ ದೇಶದಲ್ಲಿ, ಬೇರೆ ದೇಶಕ್ಕೆ ಹೋದಾಗ ಇಲ್ಲಿನ ಸೋಮಾರಿತನ ನನ್ನ ಜೀವನ ಕ್ರಮದಲ್ಲಿ ಅನ್ವಯ ಆಗಲ್ಲ. ಅಲ್ಲಿನ ದೇಶದ ಕ್ರಮಕ್ಕೆ, ಅಲ್ಲಿನ ದೇಶದ ವ್ಯವಸ್ಥೆಗೆ ತಕ್ಕಂತೆ ಹೊಂದಿಕೆ ಆಗ್ಬೇಕಾಗತ್ತೆ. ಇವೆಲ್ಲ ಸಾಧ್ಯ ಆಗ್ತಿದೆ. ಹಾಗಾಗಿ ಹೆಚ್ಚುತ್ತಿರುವ ಅಂತರ್ ಪ್ರವೇಶ, ಯಾರು ಎಲ್ಲಿಗೆ ಬೇಕಾದ್ರೂ ಹೋಗಿ ತನ್ನ ಜೀವನವನ್ನು ರೂಪಿಸ್ಕೋಬಹುದು ಅನ್ನೋ ನಂಬಿಕೆಯನ್ನ, ವಿಶ್ವಾಸವನ್ನ ತಂದ್ಕೊಟ್ಟಿದೆ. ಅದಕ್ಕೆ ನಮ್ಗೆ ಜಾಗತೀಕರಣ ಮುಖ್ಯ ಆಗತ್ತೆ. ಜಾಗತಿಕ ಮೂಲ ಸೌಕರ್ಯ. ಜಾಗತೀಕರಣದಿಂದ ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಸಾಂಸ್ಥಿಕ ವ್ಯವಸ್ಥೆಗಳಾಗಿವೆ. ಜಾಗತೀಕರಣದಿಂದ ಜಾಗತಿಕ ಮಾರುಕಟ್ಟೆಯ ಕಾರ್ಯನಿರ್ವಹಣೆಯನ್ನು ಸುಗಮಗೊಳಿಸಿವೆ. ಜಾಗತಿಕ ಆಡಳಿತದ ಕಾರ್ಯವಿಧಾನಗಳನ್ನು ಸಂಕೀರ್ಣತೆಯೊಂದಿಗೆ ಅನುಕೂಲವನ್ನು ಆಧರಿಸಿದೆ. ಸೊ ನಮ್ಗೆ ಸಂಕೀರ್ಣತೆಯೂ ಇದೆ, ಅದನ್ನ ತಕ್ಷಣ ನಾವು ಒಪ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೂ ಆಗಲ್ಲ. ಅದರಲ್ಲಿ ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಜಾಗತಿಕ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಸಾಂಸ್ಥಿಕ ವ್ಯವಸ್ಥೆಗಳಾಗಿವೆ. ಎಲ್ಲದರಲ್ಲೂ ಅಷ್ಟೇ, ನಾನು ಔಪಚಾರಿಕವಾಗಿಯೋ ಫಾರ್ಮಲೋ ಅಥವಾ ಇನ್ಫಾರ್ಮಲೋ ನಾನು ಅದನ್ನ ಅರ್ಥೈಸ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಕಾಣ್ತದೆ. ಜಾಗತೀಕರಣದ ಜಾಗತಿಕ ಮಾರುಕಟ್ಟೆ, ಮತ್ತೆ ಮಾರುಕಟ್ಟೆ ಅಂತ ವ್ಯಾಪಾರೀಕರಣಕ್ಕೆ ಬರ್ತೀವಿ. ನಾವು ಶೇರ್ ಬಗ್ಗೆ ಮಾತಾಡ್ತಿದ್ವಿ ಯಾವಾಗಲೂ, ಈಕ್ವಿಟೀಸ್ ಅಂತ ಏನ್ ಕರಿತೀವೋ ಆ ಶೇರ್ಗಳು, ಅಮೆರಿಕದ ಶೇರ್ಗಳಿಗೂ ಇಲ್ಲಿನ ಶೇರ್ಗಳು ಆಗ್ತಿರೋ ವ್ಯತ್ಯಾಸಗಳನ್ನ ನಾವು ತುಂಬಾ ಸಮಯವನ್ನು ತಗೋತಿದ್ವಿ. ಇವತ್ತು ಅದನ್ನ ತುಂಬಾ ಅನುಕೂಲ ಆಗ್ಸಿದೆ. ನಾವಿಲ್ಲೇ ಏನೆಲ್ಲ ವ್ಯತ್ಯಾಸಗಳನ್ನ ಕಾಣ್ತಿದೀವಿ ಅದನ್ನ ನೋಡ್ಕೊಳಿಕ್ ಸಾಧ್ಯ ಆಗ್ತಿದೆ ಜಾಗತೀಕರಣ. ನಾವು ಈ ದೇಶದ ಪ್ರಪಂಚದ ಯಾವುದೇ ದೇಶವನ್ನ ಯಾವುದೇ ವಿಷಯವಾಗಿ ಯಾವುದೇ ಸಮಯದಲ್ಲಿ ಬೇಕಾದರೂ ಸಂಪರ್ಕವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಅದು ಜಾಗತೀಕರಣ. ಯಾವುದೇ ವಿಷಯವನ್ನ ಕುರಿತು, ಯಾವುದೇ ವಿಚಾರ ವಿನಿಮಯವನ್ನ ಕುರಿತು ಯಾವುದೇ ಸಮಯದಲ್ಲಿ ನಾವು ಸಂಪರ್ಕ ಸಾಧಿಸಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ಅದು ಜಾಗತೀಕರಣದಿಂದ. ಹಾಗಾಗಿ ದೇಶಗಳಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳು ಬದಲಾಗಬೇಕು, ಹೆಚ್ಚಾಗಬೇಕು, ಆ ಮೂಲಭೂತ ಸೌಕರ್ಯ ನಾವು ಒದಗಿಸ್ಕೊಡ್ಬೇಕು ಅನ್ನೋದಕ್ಕೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಜಾಗತೀಕರಣದಿಂದ. ನೆಕ್ಸ್ಟ್, ಸಾಮಾಜಿಕ ಸಂಬಂಧಗಳ ಸುಧಾರಣೆ. ಜಾಗತೀಕರಣದ ಅಡಿಯಲ್ಲಿ ಸಾಮಾಜಿಕ ವರ್ಗಗಳ ನಡುವಿನ ಸಂಬಂಧಗಳನ್ನು ಜಾಗತಿಕ ಮಟ್ಟಕ್ಕೆ ಕೇಂದ್ರೀಕರಿಸಲು ಸಾಧ್ಯವಾಗಿಸಿದೆ. ಜಾಗತೀಕರಣವು ರಾಷ್ಟ್ರೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಹೊಸ ಸಾಮಾಜಿಕ ಸ್ತರಗಳು, ಬಣಗಳನ್ನು ಬೆಸೆಯುತ್ತದೆ. ಇದು ಆರ್ಥಿಕ ಮತ್ತು ಅಧಿಕಾರ ಸಂಬಂಧಗಳಲ್ಲಿ ಅಸಮಾನತೆಗಳು, ಅಸ್ತಿತ್ವದಲ್ಲಿರುವ ಅಸಮಾನತೆಯನ್ನ ಮರುರೂಪಿಸುತ್ತೆ. ಸೊ ಅಸಮಾನ ಮರುರೂಪಿಸೋದು ಕ್ಷಣಕ್ಕೆ ಮತ್ತೆ ಮರುಕಳಿಸುತ್ತೆ ಅಂತ ನೀವು ಪರಿಭಾವಿಸಬಾರ್ದು. ಸೊ ಇಲ್ಲೇನಾಗತ್ತೆ, ನಾವು ಅಸಮಾನತೆಯನ್ನ ತೆಗ್ದಾಕ್ಬೇಕಾದ್ರೆ, ಅಸ್ತಿತ್ವದಲ್ಲಿರುವ ಅಸಮಾನತೆಯನ್ನ ತೆಗ್ದಾಕ್ಬೇಕಾದ್ರೆ ಅದರಲ್ಲಿ ಪುನಃ ಬೇರೆ ರೀತಿಯಾಗಿ ನಾವು ತಂದ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ. ಇವತ್ತಿಗೂ ಸಹ ದೇಶದ ಅಸ್ಪೃಶ್ಯತೆ ಉಳಿದಿದೆ, ಇವತ್ತಿಗೂ ಸಹ ದೌರ್ಜನ್ಯಗಳು ಉಳ್ಕೊಂಡಿದ್ದಾವೆ, ಇವತ್ತಿಗೂ ಸಹ ಮಹಿಳಾ ಅಸಮಾನತೆ ಉಳ್ಕೊಂಡಿದೆ. ಆದ್ರೆ ಅದರ ಪುನರ್ರೂಪಿತ ನೋಡ್ತಾ ಬಂದಾಗ ಅದರ ಪ್ರಮಾಣಗಳು ಎಷ್ಟೋ ಕಡೆ ಹೆಚ್ಚಿರ್ಬೋದು, ಮತ್ತೊಂದಷ್ಟು ಕಡೆ ಕಡಿಮೆ ಆಗಿರ್ಬೋದು, ಮತ್ತೊಂದಷ್ಟು ಕಡೆ ಇಲ್ದೇನೆ ಆಗಿರ್ಬೋದು. ಹೀಗೆ ಅಸಮಾನತೆಯನ್ನ ಪುನರ್ರೂಪಿಸ್ತಾ ಹೋಗುತ್ತದು. ಆ ಪುನರ್ರೂಪಿಸುತ್ತೆ ಅಂದ ತಕ್ಷಣಕ್ಕೆ ಎಲ್ಲಿ ಸಮಾನತೆಯನ್ನ ಅಗತ್ಯ ಇದೆಯೋ ಅಲ್ಲಿಗೆ ತಗೊಂಡೋಗ್ಬೇಕು ಅಂತ ನೋಡ್ತಾ ಹೋಗುತ್ತೆ. ಇವಾಗ ನೋಡಿ, ಪ್ರಪಂಚದಾದ್ಯಂತ ನೋಡ್ತಾ ಬಂದಾಗ ನಾವು ನಮ್ಮ ದೇಶವನ್ನು ಮಾತ್ರ ತಗೋತೀವಿ. ಮಹಿಳಾ ಮೀಸಲಾತಿ ಅಂತ ಬಂದಾಗ ಯಾಕೆ ಈಕ್ವಾಲಿಟಿ ಸಬಲೀಕರಣ ಅಂತ ಬಳಸ್ತೀವಿ ಅಂತ.
ವಿಶ್ವದ ಯಾವುದೇ ದೇಶಗಳನ್ನು ಹೋದ್ರೂ ಸಹ ಇಂಥದ್ದೇ ಪರಿಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶ್ವದ ಎಷ್ಟು ರಾಷ್ಟ್ರಗಳಲ್ಲಿ ಮಹಿಳಾ ಮುಖ್ಯಸ್ಥರಿದ್ದಾರೆ, ರಾಷ್ಟ್ರಾಧ್ಯಕ್ಷರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅಥವಾ ಪ್ರಧಾನಮಂತ್ರಿಗಳಿದ್ದಾರೆ. ನಾವು ನೋಡ್ತಾ ಬಂದ್ರೆ ತುಂಬಾ ವಿರಳ. ನಾವು ಯಾವಾಗ್ಲೂ ಇದನ್ನ ಪ್ರಮಾಣವನ್ನು ನೋಡ್ತಾ ಬಂದಾಗ ನಮ್ಮ ಆಲೋಚನೆಗಳಲ್ಲಿ ನಾವು ಸರಿ ಸಮಾನತೆಯನ್ನ ಕೊಡ್ಬೇಕು ಅಂತ ಯೋಚನೆನಾದ್ರೂ ಬರುತ್ತೆ ಅಂದ್ರೆ ಅದು ಶಿಕ್ಷಣ, ಇನ್ನೊಂದು ಜಾಗತೀಕರಣ. ಸೊ ಜಾಗತೀಕರಣ ಪ್ರಭಾವ ಇದ್ದಾಗಲೇ ಸಾಮಾಜಿಕ ಸಂಬಂಧಗಳು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗೋದು. ಓಕೆ, ಜಾಗತೀಕರಣದ ಗುಣಲಕ್ಷಣಗಳು. ಜಾಗತೀಕರಣವು ಒಂದು ಅಂತರ್ ಸಂಪರ್ಕಿತ ಜಗತ್ತು. ಇದು ಪ್ರಪಂಚದೊಂದಿಗೆ ಏಕಕಾಲಿಕ ಸಂವಹನ ಸಂಪರ್ಕವನ್ನ ಹೊಂದಿದೆ. ಇದ್ರ ಬಗ್ಗೆ ನಾವು ತುಂಬಾ ವಿಷಯವನ್ನ ಮಾತಾಡ್ಕೊಂಡ್ ಬಂದಿದ್ದೀನಿ ಆಲ್ರೆಡಿ ನಾನು. ಹಾಗಾಗಿ ಗುಣಲಕ್ಷಣಗಳು ಅದರಲ್ಲಿ ಬಹಳಷ್ಟು ನಿಮ್ಗೆ ಗೊತ್ತಾಗಿರುತ್ತೆ ಅಂತ ನಾನು ಭಾವಿಸ್ಕೊತೀನಿ. ಆದ್ರೂ ಸಹ ಇಲ್ಲಿರುವಂತ ಅಂಶಗಳನ್ನ ಓದ್ತಾ ನಾನು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಟ್ಟಾರೆಯಾಗಿ ಜಾಗತೀಕರಣವು ಮಾನವೀಯತೆಯು ಎದುರಿಸುತ್ತಿರುವ ಸಮಸ್ಯೆಗಳ ಕಾರಣದಿಂದಾಗಿ ಇದೊಂದು ರೀತಿಯ ಸಂಪರ್ಕಿತ ಪ್ರಪಂಚವಾಗಿದೆ. ಇಡೀ ಪ್ರಪಂಚವು ಎದುರಿಸುತ್ತಿರುವ ಜಾಗತಿಕ ಹವಾಮಾನ ಬದಲಾವಣೆಗಳು, ಓಝೋನ್ ಪದರದ ಸವಕಳಿ, ಔಷಧಗಳು, ಭಯೋತ್ಪಾದನೆ, ಸಾಗರ ಮಾಲಿನ್ಯ ಇತ್ಯಾದಿ ಸಮಸ್ಯೆಗಳನ್ನ ಒಳಗೊಂಡಿದೆ. ಜಾಗತೀಕರಣ ಬೆಳೆದಂತೆ ನಾವು ಸಮಸ್ಯೆಗಳನ್ನೂ ಸಹ ಎದುರಿಸ್ತಾ ಇದ್ದೀವಿ, ನೆನಪಲ್ಲಿ ಇಟ್ಕೋಬೇಕು ಅಲ್ವಾ. ಓಝೋನ್ ಪದರದ ಸವಕಳಿ, ಔಷಧಗಳು, ಕಳೆದ ವರ್ಷ ನಡೆದಂತ ಒಂದು ಕೆಮ್ಮಿನ ಸಿರಿಪಿನಿಂದ ಬೇರೆ ದೇಶದಲ್ಲಿ ಬಹಳಷ್ಟು ಸಾವು ನೋವುಗಳು, ಆಫ್ರಿಕಾದ ದೇಶದಲ್ಲಿ ಸಾವು ನೋವು ಸಂಭವಿಸುತ್ತೆ. ಆನಂತರ ಏನಾಗಿದೆ ಅಂತ. ಮತ್ತೆ ಇದು ಭಯೋತ್ಪಾದನೆಯ ಪಿಡುಗು ಈ ಶತಮಾನದಲ್ಲಿ ನಾವು ನೋಡ್ತಿರುವಂತ ಅತಿ ದೊಡ್ಡದಾಗಿರುವಂತ ನಾವು ಒಂದು ಪಿಡುಗು, ಅದು ಒಂದು ದೊಡ್ಡ ಸಮಸ್ಯೆ, ತೊಂದರೆ. ಇವೆಲ್ಲವೂ ಕೇವಲ ಒಂದು ರಾಷ್ಟ್ರಕ್ಕೆ ಸೀಮಿತ ಅಂತ ಅಲ್ಲ, ಇಡೀ ವಿಶ್ವವೇ ಎದುರಿಸುತ್ತಿರುವಂತ ಸಮಸ್ಯೆ. ಈ ಸಮಸ್ಯೆಗಳ ಬಗ್ಗೆ ನಾವು ಸಮಗ್ರವಾಗಿ, ಸಂಗ್ರಹಿತವಾಗಿ ಎಲ್ಲರೂ ಸಹ ನಾವು ಜವಾಬ್ದಾರರಾಗಿದ್ದೀವಿ ಅನ್ನೋದನ್ನ ನಮ್ಗೆ ಪದೇ ಪದೇ ಮನವರಿಕೆ ಮಾಡ್ಕೊಡ್ತಿರೋದು ಜಾಗತೀಕರಣ. ನಾವು ಅದನ್ನ ಸೂಕ್ಷ್ಮವಾಗಿ, ಕೂಲಂಕುಷವಾಗಿ ನಾವು ಯೋಚನೆ ಮಾಡ್ತಾ ಹೋದಾಗ ನಮ್ಗೆ ಅದ್ರ ಬಗ್ಗೆ ಅರ್ಥ ಆಗತ್ತೆ. ಜಾಗತೀಕರಣವು ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ನಡೆಯುವ ವಿದ್ಯಮಾನಗಳೊಂದಿಗೆ ರಾಷ್ಟ್ರದ ಇತರ ಭಾಗಗಳಲ್ಲಿ ತ್ವರಿತ ಮತ್ತು ಗಮನಾರ್ಹ ಸಂಪರ್ಕ ಪರಿಣಾಮಗಳನ್ನು ಹೊಂದಲು ಸಹಾಯ ಮಾಡುತ್ತದೆ. ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ನಡೆಯುವ ವಿದ್ಯಮಾನಗಳೊಂದಿಗೆ. ಇವತ್ತು ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಿದೆ, ಅಥವಾ ಇವತ್ತು ಯಾವುದೋ ಒಂದು ದೇಶದಲ್ಲಿ ಸಮ್ಮೇಳನ ನಡೀತಿದೆ, ವಿಶ್ವಸಂಸ್ಥೆಯಲ್ಲಿ ಯಾವುದೋ ಸಭೆ ನಡೀತಿದೆ, ಅಲ್ಲಿ ನಮ್ಮ ರಾಷ್ಟ್ರದ ರಾಯಭಾರಿಗಳು ಅಥವಾ ಪ್ರಧಾನಿಗಳು ಮಾತಾಡ್ತಿದ್ದಾರೆ ಅನ್ನೋ ಕ್ಷಣಕ್ಕೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಏನಾಗ್ತದೆ. ಅಥವಾ ಯಾವುದೋ ಒಂದು ಜಗತ್ತಿನ ಬಗ್ಗೆ ನಾವು ಮಾಹಿತಿಯನ್ನು ತಗೊಳಕ್ ಸಾಧ್ಯ ಆಗುತ್ತಾ, ತಿಳ್ಕೊಳ್ಳಿಕ್ ಸಾಧ್ಯ ಆಗತ್ತಾ, ಅಥವಾ ಆ ದೇಶದೊಂದಿಗೆ ನಾವು ಸಂಪರ್ಕವನ್ನ ರೂಪಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತಾ, ಅದಕ್ಕೆ ಸಾಧ್ಯ ಆಗ್ತಿರೋದು ಜಾಗತೀಕರಣ. ಜಾಗತೀಕರಣದಿಂದ ಕೆಲವು ಸಾಮಾನ್ಯ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಹಂಚಿಕೊಳ್ಳುವ ಜಾಗತಿಕ ಸಾಮಾಜಿಕ ಸ್ತರಗಳ ಹೊರಹೊಮ್ಮುವಿಕೆಗೆ ಸಹಾಯಕವಾಗಿದೆ. ಉದಾಹರಣೆಗೆ ಪ್ರಸ್ತುತವಿರುವ ಇಂಗ್ಲಿಷ್ ಭಾಷೆ, ಬ್ಲೂ ಜೀನ್ಸ್, ಸ್ವೆಟ್ ಶರ್ಟ್ಗಳು ಇತ್ಯಾದಿ. ಈ ವೈಶಿಷ್ಟ್ಯಗಳು ರಾಷ್ಟ್ರೀಯ ಸಂಸ್ಕೃತಿಗಳನ್ನು ಹೆಚ್ಚು ಭೇದಿಸುತ್ತವೆ ಮತ್ತು ಜೀವನ, ಆಲೋಚನೆ ಮತ್ತು ಪರಸ್ಪರ ಕ್ರಿಯೆಗಳ ಏಕರೂಪತೆಯ ಮಟ್ಟವನ್ನು ತರಲು ಪ್ರಯತ್ನಿಸಬಹುದು ಅಂತ ಬಳಸ್ತಾರೆ. ಜಾಗತೀಕರಣದ ಕೆಲವು ಸಾಮಾನ್ಯ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ಹಂಚಿಕೊಳ್ಳುವ ಜಾಗತಿಕ ಸಾಮಾಜಿಕ ಸ್ತರಗಳ ಹೊರಹೊಮ್ಮುವಿಕೆಗೆ. ಸೊ ಇದು ಯಾವಾಗ್ಲೂ ಅಷ್ಟೇ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸಂಸ್ಕೃತಿ ಅಂದಾಗ, ಸಾಂಸ್ಕೃತಿಕ ನೆಲೆಗಟ್ಟು ಅಂದಾಗ ನಮ್ಮ ಆಚಾರ ವಿಚಾರಗಳಿಗೆ ಅದೆಲ್ಲೋ ಒಂದು ಕಡೆಗೆ ಪರೋಕ್ಷವಾಗಿ ಪ್ರಶ್ನೆಗಳನ್ನ ಹಾಕುವ ಸಾಧ್ಯತೆಯೂ ಇರುತ್ತೆ. ಜೀನ್ಸ್ ಅಂದಿದ ತಕ್ಷಣ, ಇಂಗ್ಲಿಷ್ ಭಾಷೆ ಅಂದಿದ ತಕ್ಷಣ, ಸ್ವೆಟ್ ಶರ್ಟ್ಗಳು ಅಂದಿದ ತಕ್ಷಣ, ಇದ್ಯಾವುದೂ ಸಹ ನಮ್ಮ ಆಚಾರದಲ್ಲಿ ಅಥವಾ ನಮ್ಮ ಉಡುಗೆ ತೊಡುಗೆಯ ಸಾಂಸ್ಕೃತಿಕ ನೆಲೆಯಲ್ಲಿ ಇದ್ದಿದ್ದಲ್ಲ. ಭಾಷೆ ವಿಷಯವು ತಗೊಂಡಾಗ್ಲೂ ಅಷ್ಟೆ. ಆದ್ರೆ ಅದು ನಮ್ಮದೇ ಅನ್ನಿಸ್ಕೊಂಡು ನಾವು ಬದುಕೋದಕ್ಕೆ ಶುರುವಾಗಿದ್ದೀವಿ, ನಾವು ಅದನ್ನ ಅಳವಡಿಸ್ಕೊಳಕ್ ಶುರುವಾಗಿದ್ದೀವಿ. ಅದು ನಮ್ಮ ಸಂಸ್ಕೃತಿಯ, ನಮ್ಮ ಜೊತೆಗೆ ಇರುವಂತಹ ಭಾವ ಅನ್ನೋ ಕಡೆಗೆ ನಾವು ಮನಸ್ಸನ್ನ ಮಾಡಿದೀವಿ. ಹಾಗಾಗಿ ಜಾಗತೀಕರಣ ನನ್ನನ್ನ ನಾನು ವಿಶ್ವದೊಂದಿಗೆ ಪ್ರಕಟಗೊಳಿಸ್ಕೋಬೇಕಾದ್ರೆ, ನಾನು ಇವೆಲ್ಲವನ್ನ ಹೊಸತನವನ್ನ ರೂಢಿಸ್ಕೋಬೇಕು ಅಂದ್ರೆ ನನಗಿದು ಮುಖ್ಯ ಆಗ್ತಾ ಇದೆ. ಯಾಕೆಂದ್ರೆ ನಾನು ಇವತ್ತು ನನ್ನವರ ಜೊತೆ ಮಾತ್ರ ನಾನು ಸ್ಪರ್ಧೆಗೆ ಇಳಿದಿಲ್ಲ, ಜಗತ್ತಿನೊಂದಿಗೆ ನನ್ನ ಸ್ಪರ್ಧೆ ಇದೆ ಅನ್ನೋದು ಇವತ್ತಿನ ಪ್ರತಿಯೊಬ್ಬ ಯುವಕನಲ್ಲೂ ಅಥವಾ ಯುವ ಪೀಳಿಗೆಯಲ್ಲೂ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಅದನ್ನು ನೋಡ್ತಾ ಬರ್ತೀವಿ. ಈ ವೈಶಿಷ್ಟ್ಯಗಳು ರಾಷ್ಟ್ರೀಯ ಸಂಸ್ಕೃತಿಗಳನ್ನ ಹೆಚ್ಚು ಭೇದಿಸ್ತವೆ. ಅಂದ್ರೆ
ಆ ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಸಂಸ್ಕೃತಿಗಳ ಮೇಲೆ ಇವು ಹೆಚ್ಚು ಪ್ರಭಾವನ ಬೀರ್ತವೆ. ಇದನ್ನ ಒಪ್ಬೇಕಾ, ತಿರಸ್ಕರಿಸ್ಬೇಕಾ, ಈ ಜಿಜ್ಞಾಸೆಗಳಿರ್ತಾವಲ್ಲ, ಆ ಜಿಜ್ಞಾಸೆಗಳಿಂದ ಇದಾಗೇನಾಗತ್ತೆ, ನನ್ನ ಉಡುಗೆ ತೊಡುಗೆಯಲ್ಲಿ ಹೊಸತನವನ್ನ ತಂದ್ಕೊಡ್ತಿದ್ದೀನಿ ಅಥವಾ ಬೇರೆ ದೇಶದ ಪ್ರಭಾವಕ್ಕೆ ಒಳಗಾಗ್ತೀನಿ ಅಂದಾಗ ನಾನು ನನ್ನ ತನವನ್ನ ಉಳಿಸ್ಕೊಂಡು ನನ್ನ ಸಂಸ್ಕೃತಿನ ಹೇಗೆ ಉಳಿಸ್ತೀನಿ, ಬೆಳೆಸ್ತೀನಿ ಅನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಹೇಗೆ ಅದನ್ನ ರೂಪಿಸ್ಕೊಂಡಿದೀವಿ, ರಚಿಸ್ಕೊಂಡಿದೀವಿ ಅಥವಾ ಅಳವಡಿಸ್ಕೊಂಡಿದೀವಿ ಅನ್ನೋದು ಬಹಳ ಇಲ್ಲಿ ಮುಖ್ಯವಾಗಿ ಕಾಣಿಸುತ್ತೆ. ಜೀವನ, ಆಲೋಚನೆ ಮತ್ತು ಪರಸ್ಪರ ಕ್ರಿಯೆಗಳ ಏಕರೂಪತೆಯ ಮಟ್ಟವನ್ನು ತರಲು ಪ್ರಯತ್ನಿಸಬಹುದು. ಸೊ ಇದು ನಮ್ಮ ಜಾಗತೀಕರಣದಿಂದ ಏಕರೂಪತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ವಿಶ್ವ ನಮ್ಮನ್ನ ನೋಡುವಂತ ರೀತಿ, ನಮ್ಮ ವಿಚಾರಧಾರೆಗಳು, ನಾವು ಸಾಮಾನ್ಯನಾಗಿ ನನ್ನ ಪ್ರಕಟಗೊಳಿಸುವಂತ ವಿಚಾರಧಾರೆಗಳು, ಇವೆಲ್ಲವೂ ಜಾಗತೀಕರಣದ ಫಲವಾಗಿದೆ ಅಂದ್ರೆ ತಪ್ಪಾಗಲ್ಲ. ಜಾಗತೀಕರಣವು ಸಾಮಾಜಿಕ ಸಂಬಂಧಗಳ ಸಂಪೂರ್ಣ ಶ್ರೇಣಿಯನ್ನ ಆವರಿಸುತ್ತದೆ. ಇದು ಜೀವನದ ಪ್ರತಿಯೊಂದು ಅಂಶದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಆದಾಗ್ಯೂ ಈ ಸಂಬಂಧಗಳ ಆವೇಗವು ಏಕರೂಪ ವೇಗದಲ್ಲಿ ಚಲಿಸದಿರಬಹುದು. ಅದು ಜಾಗತೀಕರಣದ ಪ್ರಭಾವ ವಿಶ್ವದಾದ್ಯಂತ ಒಂದೇ ರೀತಿಯಾಗಿರುತ್ತಾ? ಖಂಡಿತ ಇರಲ್ಲ. ಅದು ಒಂದೊಂದು ದೇಶಗಳ ಮೇಲೆ, ದೇಶಗಳ ಆಲೋಚನೆಗಳ ಮೇಲೆ ಅದರ ಪ್ರಭಾವ ಬೀರುತ್ತೆ. ಈಗ ನೋಡಿ, ನಾನಾಗ್ಲೇ ಬಳಸ್ದೆ, ಆಂಡ್ರೂ ಗುಂಡರ್ ಫ್ರಾಂಕ್ ಹೇಳೋ ಪ್ರಕಾರ ಡಿಪೆಂಡೆನ್ಸಿ ಥಿಯರಿ ಅಥವಾ ಅವಲಂಬಿತ ಸಿದ್ಧಾಂತ ಹೇಳೋ ಪ್ರಕಾರ ಒಂದಷ್ಟು ದೇಶಗಳು ಗೆಲ್ತವೆ, ಒಂದಷ್ಟು ದೇಶಗಳು ಸೋಲ್ತವೆ ಅಂತ. ನಾನು ಒಂದು ಪೆರಿಪೆರಲ್ ತರ ಹೋಗ್ಬೇಕಾದ್ರೆ ಒಂದಷ್ಟು ದೇಶಗಳಿಗೆ ಸಮಯಾವಕಾಶ ಬೇಕಾಗತ್ತೆ, ಒಂದಷ್ಟು ದೇಶಗಳು ವೇಗವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವೇಗದಲ್ಲಿ ಏಕರೂಪತೆಯನ್ನ ತಂದುಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಸೊ ಆ ವೇಗದಲ್ಲಿ ಏಕರೂಪತೆ ಇಲ್ಲ ಅಂದ್ರೂ ಸಹ ಪ್ರತಿಯೊಂದು ದೇಶವೂ ಸಹ ಏನ್ ಮಾಡುತ್ತೆ, ಜಾಗತೀಕರಣದ ಪ್ರಭಾವಕ್ಕೆ ಒಳಪಡುತ್ತೆ. ಸೊ ಅದು ರೂಪವನ್ನ ತನ್ನ ವೇಗದಲ್ಲೇ ತಾನು ಸಾಮಾಜಿಕ ಸಂಬಂಧಗಳನ್ನ ಜಾಗತೀಕರಣ ನೆಲೆಯಲ್ಲಿ ರೂಪಿಸ್ಕೊಳ್ಳಕ್ಕೆ ಪ್ರಯತ್ನವನ್ನ ಪಡುತ್ತೆ. ಜಾಗತೀಕರಣದ ಅಡಿಯಲ್ಲಿ ಶಕ್ತಿಯ ಸಂಬಂಧಗಳು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಗೋಚರಿಸ್ತವೆ. ಈ ಉದ್ದೇಶಕ್ಕಾಗಿ ಹೊಸ ಸಂಸ್ಥೆಗಳು ಸ್ಥಾಪನೆ ಆಗ್ತವೆ. ಇವತ್ತು ಎಷ್ಟೋ ಸ್ಟಾರ್ಟ್ಅಪ್ ಕಂಪ್ನಿಗಳು ಬರ್ತವೆ, ಎಷ್ಟೋ ತಮ್ಮದೇ ಆದಂತ ಉದ್ಯೋಗಕ್ಕೆ ಅವಕಾಶಗಳನ್ನ ಬಿಡುವಂತ ಯುವಕರು ಬರ್ತಿದ್ದಾರೆ, ಹೊಸ ಕನಸುಗಳನ್ನ ಕಟ್ಕೊಂಡಿರುವಂತ ಯುವಕರಿದ್ದಾರೆ. ಹೊಸ ಕನಸುಗಳನ್ನ ಕಟ್ಕೋಬೇಕಾದ್ರೆ, ಹೊಸ ಆಲೋಚನೆಗಳನ್ನು ಮೂಡಿಸ್ಕೋಬೇಕಾದ್ರೆ ಜಾಗತೀಕರಣ ನಮ್ಗೆ ಸಹಾಯ ಮಾಡುತ್ತೆ. ನಾನು ಇವತ್ತು ನನ್ನ ಪರಿಸರದಲ್ಲಿ ಮಾತ್ರವೇ ನಾನು ರೀಚ್ ಆಗ್ಬೇಕು, ಅದು ತಲುಪಬೇಕು ಅನ್ನೋದಿಲ್ಲ. ನಾನು ಜಗತ್ತಿನಲ್ಲಿ ಯಾವಾಗ ಬೇಕಾದ್ರೂ ತಲುಪಲಿಕ್ಕೆ ಅವಕಾಶ ಏನೋದು ಇವತ್ತು ಗೊತ್ತಾಗ್ತದೆ. ಆದ್ರೆ ಮಕ್ಕಳಲ್ಲಿ ಅಥವಾ ಯುವ ಪೀಳಿಗೆಯಲ್ಲಿ ತಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನುವಂತ ಶಕ್ತಿಯನ್ನ, ನಾ ಎಲ್ಲೇ ಹೋದ್ರು ನನ್ನ ಜೀವನ ರೂಪಿಸ್ಕೊಳ್ಬಹುದು ಅನ್ನುವಂತ ವಿಶ್ವಾಸವನ್ನ ಜಾಗತೀಕರಣ ಬೆಳೆಸಿದೆ. ಅದನ್ನ ನಾವು ಮರೆಯೋ ಆಗಿಲ್ಲ. ಸಂವಹನ ತಂತ್ರಜ್ಞಾನದ ಅಭಿವೃದ್ಧಿಯು ರಾಷ್ಟ್ರ ರಾಜ್ಯದ ಅಧಿಕಾರವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅದರ ಸಾರ್ವಭೌಮತೆಗೆ ಅಪಾಯವನ್ನುಂಟು ಮಾಡುವ ಸಾಧ್ಯತೆಯೂ ಇದೆ. ಸಂವಹನ ತಂತ್ರಜ್ಞಾನದ ಅಭಿವೃದ್ಧಿಯು ರಾಷ್ಟ್ರದ ರಾಜ್ಯದ ಅಧಿಕಾರವನ್ನ, ಸೊ ಇದನ್ನ ಹೇಳ್ಬೇಕಾದ್ರೆ ತುಂಬಾ ನಾವು ವಿವೇಚನೆಯಿಂದ ಪರಿಭಾವಿಸ್ಬೇಕಾಗತ್ತೆ. ಯಾಕೆಂದ್ರೆ ಸಂವಹನ ತಂತ್ರಜ್ಞಾನ ಕೇವಲ ದುರ್ಬಲಗೊಳಿಸೋದು ಮಾತ್ರ ಅಲ್ಲ, ಅಲ್ಲಿಂದ ಸಬಲಗೊಳಿಸುವಂತ ಶಕ್ತಿನೂ ಇದೆ. ಆದ್ರೆ ನಾವಿಲ್ಲಿ ಬಳಸ್ಕೋಬೇಕಾದ್ರೆ ರಾಷ್ಟ್ರ ರಾಜ್ಯದ ಅಧಿಕಾರವನ್ನ ಹೇಗ್ ದುರ್ಬಲಗೊಳಿಸುತ್ತೆ, ಹೇಗ್ ಸಬಲಗೊಳಿಸಲ್ವಾ? ನಿಜಕ್ಕೂ ಸಬಲಗೊಳಿಸುತ್ತೆ. ನಾವು ಅದನ್ನ ತುಂಬಾ ಸೂಕ್ಷ್ಮವಾಗಿ ಪರ್ಯಾಲೋಚಿಸಿ ಆಲೋಚಿಸಿ ಸ್ವೀಕರಿಸಬೇಕಾಗತ್ತೆ. ಸೊ ಅದರ ಸಾರ್ವಭೌಮತೆಗೆ ಅಪಾಯ ಉಂಟು ಮಾಡೋ ಸಾಧ್ಯತೆಗಳಿದೆ. ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು. ಇವಾಗ ಬಿಟ್ ಕಾಯಿನ್ ಬಗ್ಗೆ ಹೇಳ್ತಾ ಇದ್ವಿ. ಬಿಟ್ ಕಾಯಿನ್ ಬಗ್ಗೆ ಬಂದಾಗ ಸಂವಹನ ತಂತ್ರಜ್ಞಾನದ ಅಭಿವೃದ್ಧಿ ರಾಷ್ಟ್ರ ರಾಜ್ಯದ ಅಧಿಕಾರವನ್ನ ಹೇಗೆ ಯಾರು ಹ್ಯಾಕ್ ಮಾಡಿದ್ರು, ಯಾರು ವ್ಯವಸ್ಥೆ ಇರುವಂತ ಅಧಿಕಾರವನ್ನ ಹೊಂದಿರುವಂತ ವ್ಯಕ್ತಿಗಳೇ ಅದಕ್ಕೆ ಬಲಿಯಾಗಿದ್ರು ಅಂದಾಗ ಏನಾಗುತ್ತೆ, ಅಪಾಯವನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ಅದಕ್ಕೆ ಕಡಿವಾಣ ಹಾಕೋ ರೀತಿ ಸರ್ಕಾರವು ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಜಾಗತೀಕರಣ ಇವತ್ತು ವಿಶ್ವವನ್ನ ಬೆಸಿತಾ ಇದೆ ಅಂದಾಗ ಯಾವುದೋ ಸರ್ಕಾರದ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡ್ಬಿಡ್ತಾರೆ. ಇವೆಲ್ಲವೂ ಸಾಧ್ಯ ಆಗ್ತಿರೋದು ಜಾಗತೀಕರಣದಲ್ಲಿ ತುಂಬಾ ಬೆಳೆದಂಗೆ, ಸಂವಹನ ತಂತ್ರಜ್ಞಾನ ಬೆಳೆದಂಗೆ ಅದರ ಅಪಾಯವನ್ನು ನಾವು ಹೇಗೆ ಸ್ವೀಕರಿಸ್ತಿದ್ದೀವಿ ಅಥವಾ ಹೇಗೆ ಅದಕ್ಕೆ ಬಲಿಪಶುಗಳ ಶುರುವಾಗ್ತೀವಿ ಅಂತ ಯೋಚನೆ ಮಾಡ್ಕೋಬೇಕಾಗತ್ತೆ. ಜಾಗತೀಕರಣವು ರಾಷ್ಟ್ರೀಯ ಗಡಿಗಳನ್ನು ಹೊರ ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸುವ ಸಲುವಾಗಿ ರಹದಾರಿಗಳನ್ನು ವಿಸ್ತಾರಗೊಳಿಸುವ ಮೂಲಕ ಪ್ರಪಂಚದ ವಿವಿಧ ಪ್ರದೇಶಗಳನ್ನ ಸಂಪರ್ಕಿಸುತ್ತದೆ.
ರಾಷ್ಟ್ರೀಯ ಗಡಿಗಳನ್ನ ನನ್ನ ದೇಶದ ನೆರೆಹೊರೆ ರಾಷ್ಟ್ರಗಳಂತ ಮಾತ್ರ ಅಲ್ಲ, ನಾನು ನನ್ನ ದೇಶದೊಂದಿಗೆ ಬೇರೆ ದೇಶಕ್ಕೆ ಹೇಗೆ ತಲುಪಕ್ಕೆ ಸಾಧ್ಯ ಆಗುತ್ತೆ, ಬೇರೆ ದೇಶದ ವಿಚಾರಧಾರೆಗಳೊಂದಿಗೆ ಹೇಗೆ ಸಂಪರ್ಕ ಸಾಧಿಸ್ಲಿಕ್ಕಾಗತ್ತೆ, ಇವೆಲ್ಲವನ್ನ ಇವತ್ತು ಜಾಗತೀಕರಣ ವಿಶಾಲಗೊಳಿಸಿದೆ. ನಾನೇ ಹಾಕೊಂಡಿರುವಂತ ಬೇಲಿಯನ್ನ ಮೀರಿ ನಾನು ಹೊಸದನ್ನ ಸಾಧಿಸಕ್ಕೆ ಹೊರಟಿದ್ದೀನಿ ಅಂದ್ರೆ ಅದಕ್ಕೆ ಸಾಧ್ಯ ಆಗಿರೋದು ಜಾಗತೀಕರಣ. ಸೊ ರಹದಾರಿಗಳು ಅಂದ್ರೆ ಹೊಸ ಮಾರ್ಗಗಳನ್ನ ನಮ್ಗೆ ತಂದ್ಕೊಟ್ಟಿದೆ. ಹೊಸ ಮಾರ್ಗಗಳನ್ನ ತಂದ್ಕೊಟ್ಟಿರೋದು ಜಾಗತೀಕರಣದ ಪ್ರಭಾವ. ನಾನು ಆಗ್ಲೇ ಬಳಸ್ತೀನಿ ನಿಮ್ಗೆ ಹೇಳ್ಬೇಕಾದ್ರೆ, ಈ ಜಾಗತೀಕರಣ ಅನ್ನೋದು ಆಧುನಿಕತೆಯಲ್ಲಿ ಮಾತ್ರನೇ ನೋಡ್ತಿದೀವಾ ಅಂತ. ಅದಕ್ಕೆ ಹೊಸ ಅಥವಾ ಅದಕ್ಕೂ ಸಹ ಪ್ರಾಚೀನವಾಗಿರುವಂತ ಇತಿಹಾಸ ಇದೆ, ಅದನ್ನ ಆಧುನಿಕ ಕಾಲದಲ್ಲೇ ಏರ್ಪಟ್ಟಿಲ್ಲ ಅಂತ. ಇವ್ ನೋಡಿ 1453 ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸ್ಕೊಂಡ ನಂತರ ಪೂರ್ವೋತ್ತರ ದೇಶಗಳಿಗೆ ಸಂಪರ್ಕವನ್ನ ಸಾಧಿಸ್ಬೇಕು, ತಮ್ಮ ಆಹಾರ ಪದಾರ್ಥಗಳು, ಮಸಾಲೆ ಪದಾರ್ಥಗಳನ್ನ ನಾವು ವ್ಯಾಪಾರೀಕರಣ ಮಾಡ್ಕೋಬೇಕು ಅಂತ ಪಾಶ್ಚಿಮಾತ್ಯ ದೇಶಗಳಲ್ಲಿ ಉಂಟಾದಂತಹ ಪೂರ್ವೋತ್ತರ ದೇಶಗಳನ್ನ ಹುಡುಕುವಂತ ಹಂಬಲ ಏನಿತ್ತು, ಅಲ್ಲಿಂದನೇ ಜಾಗತೀಕರಣ ಒಂದ್ ರೀತಿಯಾಗಿ ಪ್ರಾರಂಭ ಆಗೋಗಿತ್ತೇನೋ ಅಂತ ಅನ್ಸುತ್ತೆ. ಅವರು ಯಾವ್ದಾವ್ದೋ ಜಲಮಾರ್ಗಗಳೊಂದನು ಇದ್ರ ಸಂಪರ್ಕ ಸಾಧಿಸಕ್ಕೆ ತುಂಬಾ ಸಹ ಪ್ರಯತ್ನವನ್ನ ಪಟ್ಟಿದ್ದ ಫಲ ಅವಾಗ್ಲಿಂದ ಕಾಣ್ತಾ ಹೋಗ್ತೀವಿ. ಸೊ ಇವತ್ತು ಅಲ್ಲಿಂದ ಶುರುವಾಗಿ, ಅದಕ್ಕೂ ಮೊದಲಿಂದ ಶುರುವಾಗಿದೆ, ರಾಜ ಮಹಾರಾಜರ ಕಾಲದಲ್ಲಿ ಒಂದಲ್ಲ ಒಂದ್ ರೀತಿ ನಡೀತಾ ಬಂದಿದೆ. ಆದ್ರೆ ಆಧುನಿಕ ಕಾಲಘಟ್ಟದಲ್ಲಿ ಅದರ ವ್ಯಾಪ್ತಿ ವಿಶಾಲ ಆಗಿದೆ ಅಂದ್ರೆ ತಪ್ಪಲ್ಲ. ಕೆಲವೊಮ್ಮೆ ಮುಂಚೂಣಿ ತಂತ್ರಜ್ಞಾನದ ನಿಯಂತ್ರಣದಲ್ಲಿರುವ ವ್ಯಕ್ತಿಗಳು ಮತ್ತು ಸಣ್ಣ ಸಂಸ್ಥೆಗಳು ಮೈತ್ರಿಗಳನ್ನು ರಚಿಸುವ ಮೂಲಕ ಜಾಗತಿಕ ಸಂಸ್ಥೆಗಳ ಶಕ್ತಿಯನ್ನು ಸ್ಪರ್ಧೆಗೆ ಒಡ್ಡಬಹುದು. ಅಂತಹ ಜ್ಞಾನ ಆಧಾರಿತ ಉದ್ಯಮದ ಸುತ್ತಲೂ ಹೊಸ ಉದ್ಯಮಶೀಲತೆ ಬೆಳೆಯಲು ಜಾಗತೀಕರಣ ನೆರವಾಗ್ತಿದೆ. ಕೆಲವು ಮುಂಚೂಣಿ ತಂತ್ರಜ್ಞಾನದ ನಿಯಂತ್ರಣದಲ್ಲಿರುವ ವ್ಯಕ್ತಿಗಳು, ಸಣ್ಣ ಸಂಸ್ಥೆಗಳು ಮೈತ್ರಿಗಳನ್ನು ರಚಿಸುವ ಮೂಲಕ ಜಾಗತಿಕ ಸಂಸ್ಥೆಗಳ ಸ್ಪರ್ಧೆಗೆ ಒಡ್ಡಬಹುದು. ಇವತ್ತು ಅಂತಹ ಜ್ಞಾನ ಆಧಾರಿತ ಉದ್ಯಮದ ಸುತ್ತಲೂ ಹೊಸ ಉದ್ಯಮಶೀಲತೆ ಬೆಳೆಯಲು ಜಾಗತೀಕರಣ ನೆರವಾಗುತ್ತೆ. ನಾನು ಆಗ್ಲೇ ಬಳಸ್ತೆ ಈ ಪಾಯಿಂಟ್ ಅನ್ನ ಅನ್ಕೊಂಡೆ ಅಂತ ಅನ್ಕೋತೀನಿ. ಯುವಕರು ಹೊಸ ಸ್ಟಾರ್ಟ್ಅಪ್ ಅನ್ನ ಶುರು ಮಾಡ್ಬೇಕು ಅಥವಾ ಹೊಸ ಕಾರ್ಖಾನೆಗಳನ್ನ ತಮ್ಮದೇ ಕಲ್ಪನೆಯಲ್ಲಿರುವಂತ ಉದ್ಯಮವನ್ನ ಶುರು ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಾಧ್ಯ ಆಗ್ತದೆ. ಇವಾಗ ಬ್ಲಾಕ್ ಬರ್ಡ್ ಬಂತು, ಉದ್ಯಮಶೀಲತೆ, ರಿಲಯನ್ಸ್ ಪ್ರಾರಂಭಿಕವಾಗಿ ಶುರುವಾದಂತ ರೀತಿ, ಇವೆಲ್ಲವನ್ನ ತಗೊಂಡಾಗ ಯಾವ ಮಟ್ಟಕ್ಕೆ ಅದಾನಿ ಇರ್ಬೋದು, ಹಂತವಾಗಿ ಬೆಳೆದು ಬಂದಿರುವಂತ ಉದ್ಯಮಗಳು ಒಂದೇ ಬಾರಿಗೆ ಶ್ರೀಮಂತರಾಗ್ಲಿಕ್ಕೆ ಅಥವಾ ಒಂದೇ ಬಾರಿಗೆ ಪೈಪೋಟಿನ ಶುರು ಮಾಡುವಂತವಲ್ಲ, ಹಂತವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತವೆ. ಇದೇ ರೀತಿ ವಿಶ್ವದಲ್ಲಿ ಬಹಳಷ್ಟು ನಮ್ಗೆ ಉದಾಹರಣೆಗಳು ಸಿಗ್ತವೆ. ಆ ಉದಾಹರಣೆಗಳು ಸಿಕ್ಕಾಗ ಜಾಗತೀಕರಣದಿಂದ ಪ್ರತಿಯೊಬ್ಬ ಯುವಕನಲ್ಲೂ ತನ್ನಲ್ಲೂ ಏನೋ ಸಾಧ್ಯ ಅನ್ನುವಂತ ಅಥವಾ ತನ್ನಲ್ಲಿ ಒಂದು ಹೊಸ ಹಂಬಲವನ್ನ ಹುಟ್ಟು ಹಾಕುವಂತ ಶಕ್ತಿಯನ್ನ ಜಾಗತೀಕರಣ ಬೆಳೆಸ್ತಿದೆ ಅಂದ್ರೆ ತಪ್ಪಾಗಲ್ಲ. ಸೊ ಜಾಗತೀಕರಣದ ಚಾಲ್ತಿಯಲ್ಲಿರುವ ಮಾದರಿಯು ಆರ್ಥಿಕ ಅಸಮಾನತೆಯನ್ನ ವಿಸ್ತರಿಸಿದೆ ಮತ್ತು ಬಡವರ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿದೆ. ಇದು ಕೆಲವೊಮ್ಮೆ ಸ್ಥಳೀಯ ಸಂಸ್ಕೃತಿಗಳ ಅಸ್ತಿತ್ವಕ್ಕೆ ಧಕ್ಕೆ ತಂದಿದೆ. ನಾನು ಇಲ್ಲಿ ಮಾತಾಡ್ತಿರೋದು ಲಕ್ಷಣಗಳು. ಆ ಲಕ್ಷಣಗಳಲ್ಲಿ ನಮ್ಗೆ ಧನಾತ್ಮಕವೂ ಇದೆ, ಋಣಾತ್ಮಕವೂ ಇದೆ. ಸೊ ಅವೆರಡನ್ನು ನಾವು ಸರಿದೂಗಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಜಾಗತೀಕರಣದ ಚಾಲ್ತಿಯಲ್ಲಿರುವ ಆರ್ಥಿಕ ಅಸಮಾನತೆಗಳನ್ನ ಇವಾಗ ದೇಶದ ಕೆಲವೊಂದು ನೀತಿಗಳು ಅಷ್ಟೇ, ಆರ್ಥಿಕ ನೀತಿಗಳು ಬಡವನಗಳು ಎಲ್ಲರಿಗೂ ಸಹ ಮೆಚ್ಚಿಸುವಂತ ಅಥವಾ ಸರಿ ಹೊಂದಿಸುವಂತ ಸಾಧ್ಯತೆ ಆಗಲ್ಲ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ಜಾಗತೀಕರಣದಲ್ಲಿ ಅನುಕೂಲಗಳು ಮಾತ್ರ, ಅನಾನುಕೂಲಗಳು ನೋಡ್ಬೋದು. ಈ ಬಡವರ ಸ್ಥಿತಿಯನ್ನು ನೋಡ್ತಾ ಬಂದಾಗ ಆ ಸ್ಥಿತಿಗಳನ್ನ ಅವರಲ್ಲಿ ಏನೋ ಒಂದು ಅವಕಾಶಗಳಿಲ್ಲ, ಒಂದು ಅಥವಾ ಒಂದು ಕೌಶಲ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅವ್ರ ಜೊತೆಗೆ ತಾವು ಸ್ಪರ್ಧಿಗಳಾಗಿ ನೋಡ್ಲಿಕ್ಕಾಗಲ್ಲ. ಇವೆಲ್ಲವೂ ಸಹ ಏನಾಗುತ್ತೆ, ಅವರ ಸ್ಥಿತಿಯ ಕೆಲವು ಸ್ಥಳೀಯ ಸಂಸ್ಕೃತಿಗಳ ಅಸ್ತಿತ್ವ ಅಥವಾ ತಾವು ನಂಬಿಕೊಂಡು ಬಂದಿರುವಂತ ಮೌಲ್ಯಗಳು ಅವರು ಅದನ್ನ ವಿರೋಧಿಸ ಸಾಧ್ಯ ಆಗಲ್ಲ. ಇವೆಲ್ಲವೂ ಏನಾಗುತ್ತೆ, ಜಾಗತಿಕರಣದಲ್ಲಿರುವಂತ ನಾವು ಜಾಗತೀಕರಣವು ಹೊಸ ಅವಕಾಶಗಳನ್ನು ಸಹ ತರುತ್ತದೆ. ಅದಕ್ಕೆ ಲಭ್ಯ ಆಯ್ಕೆಗಳ ವ್ಯಾಪ್ತಿಯನ್ನು ಮಹತ್ತರವಾಗಿ ವಿಸ್ತರಿಸುತ್ತದೆ. ಇದು ಸಂಪನ್ಮೂಲಗಳು ಮತ್ತು ಮಾಹಿತಿಯನ್ನು ಪ್ರವೇಶಿಸಲು ಪಟ್ಟಣಾಂತರ ಮತ್ತು ಮಹಾನಗರ ಮತ್ತು ಪರಿಧಿ ಭೌಗೋಳಿಕ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಜಾಗತಿಕ ಸನ್ನಿವೇಶಕ್ಕೆ ತಕ್ಕಂತೆ ಇವತ್ತು ಸ್ಮಾರ್ಟ್ ಸಿಟಿಗಳು ಅಂತ ಇರಬಹುದು, ಕೈಗಾರಿಕೆಗಳು ಗ್ರಾಮಾಂತರ ಪ್ರದೇಶದಲ್ಲೂ ವ್ಯಾಪಿಸ್ತಾ ಇದ್ದಾವೆ. ಕಾರಣ ಜಾಗತೀಕರಣ. ಕಾರಣ ನಾವು ಹಳ್ಳಿಗಳಿಂದ ನಗರಕ್ಕೆ ಬಂದು ದುಡಿಬೇಕು ಅನ್ನುವಂತ ಯುವ ಪೀಳಿಗೆ
ಹರಿದು ಬರ್ತಾ ಇತ್ತು. ಗ್ರಾಮಾಂತರ ಪ್ರದೇಶಗಳು ಖಾಲಿ ಆಗ್ತಿದ್ವು. ಇವತ್ತು ಗ್ರಾಮಾಂತರ ಪ್ರದೇಶಗಳಿಗೆ ಸಮೀಪವಾಗಿ ಇರುವಂತ ಕೈಗಾರಿಕೆಗಳು ನಿರ್ಮಾಣ ಆಗ್ತಿದಾವೆ. ಜಾಗತೀಕರಣ, ಉಪನಗರಗಳನ್ನ ನಿರ್ಮಿಸುವುದು, ಅಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚು ಮತ್ತೆ ಅಲ್ಲಿರುವಂತ ಸಂಪನ್ಮೂಲಗಳ ಆಯ್ಕೆಯನ್ನ ಮಾಡ್ಕೊಳ್ಳೋದು, ಇವೆಲ್ಲವೂ ಸಹ ಏನಾಗ್ತದೆ ಅವಕಾಶವನ್ನು ತಂದು ಕೊಡ್ತಿದೆ. ಸೊ ಇದು ಭೌಗೋಳಿಕ ಅಡೆತಡೆಗಳು. ಪಟ್ಟಣನೇ ಅನ್ಕೋತಿದ್ದಂತ ಪ್ರದೇಶದವರಿಗೆ ನಾವು ಹೋಗ್ಬೇಕು, ನಗರಕ್ಕೆ ಹೋಗ್ಬೇಕು ಅನ್ನುವಂತ ಮನಸ್ಥಿತಿಯಿಂದ ಹೊರಗಡೆ ಕರ್ಕೊಂಡ್ಬಂದು ಅವರು ತಮ್ಮ ಊರಿನಲ್ಲೇ ಸಮೀಪವಿರುವಂತೆ ದುಡಿಯೋ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾ ಗ್ರಾಮೀಣ ಪ್ರದೇಶ ಹತ್ರವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ. ಆದ್ರೆ ಒಂದಷ್ಟು ಅಂತರವನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಸಹಾಯಕ. ಜಾಗತೀಕರಣವು ಜಾಗತಿಕ ಆರ್ಥಿಕತೆಯ ಏಕೀಕರಣವಾಗಿದೆ. ಇದು ಸಾಮಾನ್ಯವಾಗಿ ಉಳಿಯುವ ಮಾರುಕಟ್ಟೆಗಳ ಲಕ್ಷಣವಾಗಿದೆ ಹಾಗೂ ಇದು ಹೊಸ ರೂಪಗಳು ಹಣಕಾಸಿನ ವಹಿವಾಟುಗಳನ್ನು ಹೊಂದಿರುತ್ತದೆ ಮತ್ತು ಸಂವಹನದ ಭಾರಗಳಿವೆ. ಸೊ ಜಾಗತೀಕರಣವು ಜಾಗತಿಕ ಆರ್ಥಿಕತೆಯ ಏಕೀಕರಣವಾಗಿದೆ. ಇದು ಜಾಗತೀಕರಣವನ್ನ ಜಾಗತಿಕ ಆರ್ಥಿಕತೆಯೊಂದಿಗೆ ಬೆಸೆಯುತ್ತೆ. ಪ್ರಾರಂಭಿಕವಾಗಿ ಬಳಸ್ತಾ ಯಾವುದೇ ಕ್ಷೇತ್ರ ತಗೊಂಡೋದ್ರು ಸಹ ನಾವು ಆ ಕ್ಷೇತ್ರ ಹೆಚ್ಚಾಗಿ ನಾವು ನೋಡ್ತಾ ಬಂದಾಗ ವ್ಯಾಪಾರೀಕರಣ ಆಗೋಗಿದೆ. ಆರ್ಥಿಕ ದೃಷ್ಟಿಕೋನಗಳನ್ನ ಬೆಳೆಸಿರೋದೇ ಜಾಗತೀಕರಣ. ಜಾಗತೀಕರಣದ ಪ್ರಭಾವ ಜನರ ಜೀವನ ಮಟ್ಟವನ್ನ ಸುಧಾರಿಸಿದೆ. ಅಲ್ಲಿ ಜಾಗತಿಗೆ ಮುಖ್ಯವಾಗಿ ಕಾಣಿಸುತ್ತೆ. ಇವತ್ತು ದುಡಿಮೆ ಅನ್ನೋದ್ರೆ ಬರೀ ಕಾರ್ಖಾನೆ ಅಥವಾ ಕೈಗಾರಿಕೆ ಅನ್ನುವಂತ ಜನರ ಮನಸ್ಥಿತಿ ಬಂದೋಗಿದೆ ಅಂದ್ರೆ ಅದಕ್ಕೆ ಕಾರಣ ಜಾಗತೀಕರಣವೇ. ಸೊ ಹಾಗಾಗಿ ಹೊಸ ಸಂಶೋಧನೆಗಳು ಇವೆಲ್ಲ ಆಗ್ತಿದಾವೆ ಅಂತ ಅಂದ್ರೆ ಅದಕ್ಕೆ ಕಾರಣ ಜಾಗತೀಕರಣವೇ. ಜಾಗತೀಕರಣ ಬೆಳೆದಂಗೆ ಸಂವಹನವೂ ಬೆಳೀತಿದೆ. ಅದ್ರ ಜೊತೆಗೆ ಅನುಕೂಲಗಳು ಹೆಚ್ಚಾಗ್ತಿದಾವೆ, ಪರ್ಯಾಯವಾಗಿ ಅನಾನುಕೂಲತೆಯನ್ನು ತಂದುಕೊಡ್ತಿದ್ದಾವೆ. ಸೊ ಜಾಗತೀಕರಣವು ರಾಷ್ಟ್ರೀಯ ಷೇರು ಮಾರುಕಟ್ಟೆಗಳನ್ನ ದುರ್ಬಲಗೊಳ್ಳುವಿಕೆಗೆ ಕಾರಣವಾಗಿದ್ದರೂ ಸಹ ಷೇರುಗಳಲ್ಲಿ ಗಡಿಯಾಚೆಗಿನ ವಹಿವಾಟುಗಳು, ರಾಷ್ಟ್ರೀಯ ಬ್ಯಾಂಕ್ ಸಾಲ ನೀಡುವಿಕೆ, ಅಂತಾರಾಷ್ಟ್ರೀಯ ಬಾಂಡ್ ಮಾರುಕಟ್ಟೆಗಳಲ್ಲಿ ಹೀಗೆ ಕಾರಣವಾಗಿದೆ. ಜಾಗತೀಕರಣವು ರಾಷ್ಟ್ರೀಯ ಮಾರುಕಟ್ಟೆಗಳ ದುರ್ಬಲಗೊಳ್ಳುವಿಕೆಗೆ, ಅಂದ್ರೆ ಯಾಕೆ ದುರ್ಬಲಗೊಳ್ಳುತ್ತೆ? ನಾವು ಬೇರೆ ದೇಶದ ಕರೆನ್ಸಿಯೊಂದಿಗೆ ನಾವು ಸರಿಸಮಾನವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೂ ಸಹ ನಾವೇನ್ ಮಾಡ್ತಿದೀವಿ, ಆದ್ರೂ ಸಹ ಗಡಿಯಾಗಿನ ವಹಿವಾಟುಗಳನ್ನ ನಾವು ಹೆಚ್ಚಾಗಿಸಿ ತಗೋತಿದೀವಿ. ಅದಕ್ಕೆ ಸಂಬಂಧಿಸಿದಂತೆ ನಮ್ಗೆ ಅಂತಾರಾಷ್ಟ್ರೀಯ ಬ್ಯಾಂಕ್ ಸಾಲ ನೀಡುವುದು, ಬಾಂಡ್ ಎಲ್ಲವೂ ಏನಾಗಿದೆ ಸರಳೀಕರಿಸೋದಕ್ಕೆ ತುಂಬಾ ದಿನಗಳವರೆಗೂ ನಾವು ಅದರ ಬಗ್ಗೆ ಮಾಹಿತಿನ ತಗೊಂಡು ತುಂಬಾ ಹೋರಾಟಗಳು ಅನ್ನೋದು ಇರ್ತಿತ್ತು. ಅದನ್ನ ಸರಳೀಕರಿಸಿ ಅಂದ್ರೆ ಇದು ಜಾಗತಿಕ ಮಾರುಕಟ್ಟೆಗಳಲ್ಲಿ ಪ್ರಾಬಲ್ಯ ಸಾಧಿಸುವ ಹೋರಾಟ ಮತ್ತು ಕೆಲವು ಸಂಸ್ಥೆಗಳಲ್ಲಿ ಅಧಿಕಾರದ ಕೇಂದ್ರೀಕರಣವನ್ನು ಒಳಗೊಂಡಿರುತ್ತದೆ. ಬಹುರಾಷ್ಟ್ರೀಯ ನಿಯಮಗಳ ಉದಯ, ಅಂತಾರಾಷ್ಟ್ರೀಯ ಮಾನಿಟರಿ ವಿಶ್ವ ಬ್ಯಾಂಕ್ ಮತ್ತು ವ್ಯಾಪಾರ ಸಂಸ್ಥೆ, ಸೊ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಅಥವಾ ನಿಧಿ, ವಿಶ್ವ ಬ್ಯಾಂಕ್ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆ ಹೊಸ ಪಾಲನ ಜಾಗತೀಕರಣದ ಪ್ರಕ್ರಿಯೆಯು ಇಲ್ಲಿಯವರೆಗೆ ಕೋಲಾ ಮತ್ತು ಮ್ಯಾಕ್ಡೊನಾಲ್ಡ್ನಂತಹ ಅಮೆರಿಕೀಕರಣದ ಬಲವಾದ ಡೋಸ್ನೊಂದಿಗೆ ಸೇರಿಕೊಂಡಿದೆ ಮತ್ತು ಇತರರ ಮೇಲೆ ತನ್ನ ಪ್ರಭಾವವನ್ನು ಬಲಪಡಿಸಿದೆ. ಇದನ್ನ ನೋಡ್ತಾ ಬರ್ತೀವಿ. ಇವತ್ತು ಕೆಲವೊಂದು ನಿದರ್ಶನಗಳನ್ನ ನಾವು ನೋಡಕ್ ಸಾಧ್ಯ ಆಗತ್ತೆ ಅಷ್ಟೇ. ಅದು ಸೊ ಇಲ್ಲಿ ಜಾಗತಿಕ ಪ್ರಕ್ರಿಯೆ ಇಲ್ಲಿಯವರೆಗೆ ಇದರ ಮೇಲೆ ತನ್ನ ಪ್ರಭಾವನ ಬಲಪಡಿಸ್ಕೊಂಡಿದೆ. ಸೊ ಇದು ಇಡೀ ಹೇಗೆ ಬಲಪಡಿಸಿದೆ ಅಂದ್ರೆ ಅಭಿವೃದ್ಧಿಯನ್ನ ಹೊಂದುತ್ತಿರುವಂತಹ ರಾಷ್ಟ್ರಗಳ ಮೇಲೆ, ಬಡ ರಾಷ್ಟ್ರಗಳ ಮೇಲೆ ಒಂದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ತಾನು ಹಿಡಿತವನ್ನ ಸಾಧಿಸುವಂತಹ ಕೆಲಸಗಳಿಗೆ ಇದು ಪ್ರಯತ್ನ ಪಡ್ತಿದೆ. ಇದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲು ಜಾಗತಿಕ ಅಂಕಗಳು. ಜಾಗತೀಕರಣದ ಪ್ರವೃತ್ತಿಯ ಬಗ್ಗೆ ಆತಂಕಗಳು ಅಂತ ಬಂದಾಗ ಮೊದಲನೇದು ಸ್ಥಳೀಯ ಅಗತ್ಯಗಳನ್ನು ದುರ್ಬಲಗೊಳಿಸುವುದು. ಸ್ಥಳೀಯ ಅಗತ್ಯಗಳನ್ನ ದುರ್ಬಲಗೊಳಿಸುವುದು. ಏನು ಸ್ಥಳೀಯ ಅಗತ್ಯತೆಗಳು? ನಾವೆಲ್ಲ ನೋಡಿದೀವಿ. ಮೂಲ ಶಿಕ್ಷಣದ ಪರಿಕಲ್ಪನೆಯನ್ನ ನಮ್ಗೆ ಗಾಂಧಿಯವರು ಕೊಡ್ತಾರೆ. ವಾರ್ಧ ಶಿಕ್ಷಣ ಯೋಜನೆ ಕೊಟ್ಟಾಗ ಶಿಕ್ಷಣವನ್ನ ಒದಗಿಸ್ಕೊಡ್ಬೇಕು. ಮಕ್ಕಳಿಗೆ ಅವರ
ಕಟ್ಟಿಕೊಳ್ಳುವ ಪರಿಕಲ್ಪನೆ ಆಗಿತ್ತು. ಅಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾವು NEPಗಳಲ್ಲಿ NEP 2020 ನೋಡ್ತೀವಿ ನಾವು. ಆದ್ರೆ ಇದನ್ನ ನಾವು ಅಂತಾರಾಷ್ಟ್ರೀಯ ಜಾಗತೀಕರಣದ ಮಟ್ಟಕ್ಕೆ ಬಂದು ನೋಡಿದಾಗ ನಾವೇನ್ ಮಾಡ್ತೀವಿ, ಸ್ಥಳೀಯವಾಗಿರುವಂತಹ ಅಗತ್ಯ ಯೋಚನೆಯನ್ನ ಮಾಡಲ್ಲ. ನಾವು ಮೂಲವಾಗಿರುವಂತಹ ಸೂಕ್ಷ್ಮ ವಿಷಯಗಳನ್ನ ಬಿಟ್ಟು ಜಾಗತಿಕವಾಗಿ ಪ್ರಚಲಿತಗೊಂಡಿರುವ ವಿಷಯಗಳಿಗೆ ಹೆಚ್ಚು ಒತ್ತಡ ಶುರುವಾಗ್ತೀವಿ. ಸ್ಥಳೀಯವಾಗಿ ಮಾಡ್ಬೇಕಿದೆ ಅನ್ನುವಂತ ಪರಿಕಲ್ಪನೆ ನಮ್ಮಲ್ಲಿ ಮೂಡದೆ ಹೋಗ್ಬೋದು. ಸೊ ಹಾಗಾಗಿ ನಾವು ಹೆಚ್ಚು ಒತ್ತನ್ನ ನಾವು ಸ್ಥಳೀಯ ಅಗತ್ಯತೆಗಳನ್ನ ಕೊಡ್ಬೇಕಾಗಿರುತ್ತೆ. ಆದ್ರೆ ಜಾಗತಿಕ ಕೊಡಲ್ಲ. ಅದರ ಒಂದು ಹೊಸ ರೂಪ ಅಥವಾ ನೋಡುವಂತ ವಿಚಾರಧಾರೆ ಇದಿಲ್ಲ, ಆ ಕಡೆ ಹೇಳ್ಬೋದು. ಪಾಶ್ಚಿಮ ಪ್ರಪಂಚದ ಒಂದು ಹಂತದವರೆಗೂ ಪಾಶ್ಚಿಮಾತ್ಯರು ವಿಶ್ವದ ಅನೇಕ ರಾಷ್ಟ್ರಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸಿದ್ರು. ಇವತ್ತಿಗೂ ಸಹ ಏನಾಗ್ತಿದೆ, ಅದು ಅದರ ಹಿಡಿತ ಪ್ರತ್ಯೇಕವಾಗೋ ಪರೋಕ್ಷವಾಗೋ ಹೀಗೆ ಇದೆ. ಹೇಳ್ತೀವಲ್ಲ, ವಿಶ್ವಸಂಸ್ಥೆಯ ಸ್ಥಾಪನೆ ಆದ ನಂತರ ನಾವು ಎಷ್ಟೋ ರಾಷ್ಟ್ರಗಳ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡಿದ್ದು ನಾವು ನೋಡ್ತಾ ಬಂದ್ವಿ. ಅದುವರೆಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳು ಪ್ರಪಂಚದ ರಾಷ್ಟ್ರಗಳ ಮೇಲೆ ತಮ್ಮ ಬಲಾಢ್ಯತನವನ್ನ ಪ್ರಭಾವಿಸಿ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಯಾರು ಹಿಂದುಳಿದ ರಾಷ್ಟ್ರಗಳಿದಾವೋ, ಅಭಿವೃದ್ಧಿ ನಿಶ್ಚಿತವಾಗಿರೋ ರಾಷ್ಟ್ರಗಳಿದಾವೆ, ಅಂತ ರಾಷ್ಟ್ರಗಳ ಮೇಲೆ ಇದು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನೇರವಾಗಿ ಪ್ರಭಾವವನ್ನ ಮಾಡ್ಲಿಕ್ಕೆ ಮುಂದಾಗ್ತದೆ. ಅದೇ ಅವರಿಂದ ಹೆಚ್ಚು ರಿಟರ್ನ್ ಅಥವಾ ಹಿಂಪಡೆಯುವಿಕೆಯನ್ನ ಅಥವಾ ಅಲ್ಲಿ ಯಾವುದೋ ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸ್ಕೊಳ್ಳೋದು, ಇವೆಲ್ಲವೂ ಸಹ ಅಲ್ಲಿ ನೋಡ್ತಾ ಹೋಗ್ಬೋದು. ಚೈನಾ ಮತ್ತೆ ಮಾಲ್ಡೀವ್ಸ್, ಇವಾಗ ಮಾಲ್ಡೀವ್ಸ್ಗೆ ನಮ್ಮ ದೇಶದಿಂದ ಹೋಗೋದು ಬೇಡ ಅಂತ ನಮ್ಮ ದೇಶದ ಪ್ರಧಾನಿಗಳ ಬಗ್ಗೆ ಅಲ್ಲಿರುವಂತ ಅಧ್ಯಕ್ಷರು ತಳೆದಂತ ನಿಲುವುಗಳು ನಾವು ಆ ದೇಶದ ಪ್ರವಾಸನ ನಿಲ್ಲಿಸಿದ ತಕ್ಷಣ ಅಲ್ಲಿ ಆರ್ಥಿಕತೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ. ಈ ಅವಕಾಶನ ಬಳಸುತ್ತ ಚೈನಾ ಏನ್ ಮಾಡಿದೆ, ಚೀನಾ ದೇಶ ಆ ದೇಶಕ್ಕೆ ಬಹಳಷ್ಟು ಆರ್ಥಿಕ ನೆರವನ್ನ ಕೊಟ್ಟಿದೆ. ಆ ಆರ್ಥಿಕ ನೆರವನ್ನ ಮರುಪಾವತಿಸಬೇಕಾದ್ರೆ ಆ ದೇಶಕ್ಕೆ ಬಹಳ ಕಷ್ಟವಿದೆ. ತನ್ನ ಹಿಡಿತವನ್ನ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಚೈನಾಗೆ ಒಪ್ಪಿಸಬೇಕಾದಂತ ಸಂದರ್ಭ ಏರ್ಪಟ್ರು. ಇಂಥ ಸಂದರ್ಭಗಳು ಬಂದಾಗ ಏನಾಗುತ್ತೆ, ಜಾಗತೀಕರಣ ಅಂತ ಬಳಸ್ತೀವಿ. ಅದು ಜಾಗತೀಕರಣದಿಂದ ಪ್ರಭಾವ ಹಿಡಿತಕ್ಕೊಳ್ಪಟ್ಟಾಗ ನಾವು ನಮ್ಮ ಸ್ವಂತಿಕೆಯನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗ್ಬಿಡ್ತವೆ. ಹಾಗಾಗಿ ಜಾಗತೀಕರಣ ನಾವು ತುಂಬಾ ತುಂಬಾ ಏನ್ ಹೇಳ್ತೀವಿ, ಪ್ರಜ್ಞಾವಂತಿಕೆಯಿಂದ ಯೋಚಿಸ್ಕೋಬೇಕು, ನಮ್ಮತನ ನಾವು ಕಾಪಾಡ್ಕೋಬೇಕು, ಅಂತ ಕೊಡ್ಬೇಕಿದೆ. ಮತ್ತೆ ಮೂರನೇ ಸಾಂಸ್ಕೃತಿಕ ರೂಪತೆ. ಈ ಸಾಂಸ್ಕೃತಿಕ ಏಕರೂಪತೆಯನ್ನ ತರಲಿಕ್ಕೆ ನಮ್ಮ ದೇಶದಲ್ಲಿ ಬಹಳಷ್ಟು ಕಷ್ಟದ ಕೆಲಸ. ಭಾರತೀಯ ಸಂಸ್ಕೃತಿ ಅಂತ ಕರಿತೀವಿ, ಆದ್ರೆ ಭಾರತದೊಳಗಡೆ ಇರುವಂತಹ ಸಂಸ್ಕೃತಿಗಳು ಬಹಳಷ್ಟು. ಆದ್ರೆ ಜಾಗತೀಕರಣ ಅಂತ ಬಂದಾಗ ಜಾಗತೀಕರಣ ಸಂಸ್ಕೃತಿಯಲ್ಲಿ ಏಕರೂಪತೆಯನ್ನು ತರುವುದಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಅಲ್ಲೂ ಸಹ ನಮ್ಗೆ ಕಷ್ಟಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ಸಾಂಸ್ಕೃತಿಕ ನಂಬಿಕೆಗಳ ಮೇಲೆ, ನಮ್ಮ ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಅದು ಪ್ರಭಾವವನ್ನ ಅದನ್ನ ಒಪ್ಪಿಕೊಳ್ಳುವ, ಸ್ವೀಕರಿಸುವ ಮನಸ್ಥಿತಿ ಎಲ್ಲರಲ್ಲೂ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮರಿಬಾರದು. ನಾಲ್ಕನೇ, ಇದು ನಮ್ಮ ದೇಶದಲ್ಲಿ ಇವಾಗ ಪ್ರಸ್ತುತವಾಗಿ ನಾವು ನೋಡ್ತಾನೆ ಇದ್ದೀವಿ. ಈ ಇತ್ತೀಚಿನ ವರ್ಷಗಳಲ್ಲಿ ನಾವು 1980 ಅಥವಾ 70 ಕಾಲಮಾನಗಳು ನೋಡಿದಾಗ ಯಾವುದೇ ಒಬ್ಬ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ ಯಾವುದೇ ಉನ್ನತ ಶಿಕ್ಷಣವನ್ನ ಹೆಚ್ಚು ದುಬಾರಿ ಅಲ್ಲದೆ ಪಡೀಲಿಕ್ಕೆ ಸಾಧ್ಯ ಆಗ್ತಿತ್ತು. ಅಥವಾ ಡಾಕ್ಟರ್ ಆಗ್ಬೇಕಾ, ಅವನ ಶಕ್ತಿ ಇದೆಯಾ, ಅವನು ದುಬಾರಿ ವೆಚ್ಚವನ್ನ ಭರಿಸುವಂತ ಅಗತ್ಯ ಇರ್ಲಿಲ್ಲ. ಯಾರು ಇಂಜಿನಿಯರ್ ಆಗ್ಬೇಕಾ, ಅವನಿಗೆ ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಒಂದು ವೈದ್ಯಕೀಯ ಶಿಕ್ಷಣದ ಸಿದ್ಧನ ಪಡ್ಕೋಬೇಕಾದ್ರೆ ನಾವು ಎಷ್ಟು ದುಬಾರಿ ಹಣವನ್ನ ಕೊಡ್ಬೇಕಾಗಿದೆ ನೋಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ವ್ಯವಸ್ಥೆಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ರು ಸಹ
ಅಲ್ಲಿ ಯಾರೂ ಸಹ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸೋಕೆ ಮುಂದಾಗ್ತಿಲ್ಲ. ಒಂದು ದುಬಾರಿ ಹಣವನ್ನ ಕೊಟ್ಟು ಖಾಸಗಿ ಶಾಲೆಗಳ ಕಡೆಗೆ ಹೋಗ್ತಾ ಇದೀವಿ. ಇವತ್ತು ಖಾಸಗಿಯು ಶಿಕ್ಷಣದ ವ್ಯಾಪಾರೀಕರಣ ಮಾಡ್ಬಿಟ್ಟಿದ್ದಾರೆ. ಅದ್ರ ತಕ್ಕಂತೆ ವ್ಯಕ್ತಿಗಳು ಅಧಿಕಾರಶಾಹಿಗಳೇ ಸಹ ಅಧಿಕಾರಿಶಾಹಿಗಳೇ ಶಿಕ್ಷಣ ಸಂಸ್ಥೆಗಳ ಪಾಲುದಾರಿಕೆಯನ್ನ ಅಥವಾ ಸಂಸ್ಥಾಪನಾಧಿಕಾರಿಗಳಾಗಿ ಅಥವಾ ಅದರ ಮಾಲೀಕತ್ವವನ್ನ ವಹಿಸ್ಕೊಂಡಿರೋದನ್ನ ನೋಡ್ತಾ ಇದ್ದೀವಿ. ಶಿಕ್ಷಣದ ಅಧಿಕಾರಿಗಳೇ ಅಥವಾ ಸಂಬಂಧಪಟ್ಟ ನಾಯಕರುಗಳೇ ಶಿಕ್ಷಣವನ್ನ ವ್ಯಾಪಾರೀಕರಣಗೊಳಿಸ್ತಿರೋದ್ರಿಂದ ಇದು ಬಹಳ ದುರಂತವಾಗಿ ಕಾಣಿಸುತ್ತೆ. ಜಾಗತೀಕರಣದಲ್ಲಿ ನಾವು ನೋಡುವಂತ ಅತ್ಯಂತ ಏನ್ ಹೇಳ್ತೀವಿ ಒಂದು ಆತಂಕ ಇದು. ಸೊ ಹಾಗಾಗಿ ವ್ಯಾಪಾರೀಕರಣ ಆಗಿರೋದ್ರಿಂದ ಎಲ್ಲರೂ ಸರಿಸಮಾನವಾದ ಏಕರೂಪವಾದ ಶಿಕ್ಷಣವನ್ನ ಪಡೆಯಲಿಕ್ಕೆ ಸಾಧ್ಯ. ಶಿಕ್ಷಣ ಒಂದು ಸರಕಾಗಿ ನೋಡುತ್ತಿರುವುದು, ಶಿಕ್ಷಣವನ್ನ ಒಂದು ಸರಕಾಗಿ ನೋಡ್ತಿದೀವಿ. ನಾವು ಬಂಡವಾಳ ಹಾಕ್ತೀವಿ. ಶಿಕ್ಷಣ ಒಂದು ಬಂಡವಾಳ ಹೌದು. ಎಜುಕೇಶನ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ನಾವು ಅಕ್ಸೆಪ್ಟ್ ಬಟ್ ಆದ್ರೆ ಆ ಇನ್ವೆಸ್ಟ್ಮೆಂಟ್ಗೆ ಒಂದು ವಸ್ತುವಾಗಿ ತಗೋತಿದೀವಲ್ಲ, ಅದು ತಪ್ಪಾಗ್ತಾ ಇದೆ. ಅದು ಒಂದು ನಾಲೆಡ್ಜ್ ಅಂದಾಗ, ಒಂದು ಜ್ಞಾನ ಅಂತ ನೋಡೋ ಬದಲು ಒಂದು ಸರಕಾಗಿ ನೋಡ್ತಾ ಇರೋದು ಇವತ್ತಿನ ಜಾಗತೀಕರಣದ ಪ್ರಭಾವ ಅಂದ್ರೆ ತಪ್ಪಾಗೋದಿಲ್ಲ. ಸೊ ಜಾಗತೀಕರಣದಿಂದ ಹಲವಾರು ಪ್ರಯೋಜನಗಳನ್ನ ನೋಡ್ತಾ ಹೋಗ್ತೀವಿ. ಸೊ ನಾವು ಆತಂಕಗಳನ್ನ ನೋಡಿದ್ವಿ, ಅದ್ರ ಜೊತೆಗೆ ಪ್ರಯೋಜನಗಳು ನಮ್ಗೆ ಹೆಚ್ಚಾಗಿ ಕಾಣಿಸ್ತಾ ಹೋಗ್ತವೆ. ಸ್ಪರ್ಧೆಯ ಮೂಲಕ ಯಾವುದರ ಸ್ಪರ್ಧೆ? ಜಗತ್ತಿನೊಂದಿಗೆ ನಾವು ಸ್ಪರ್ಧೆಯನ್ನ ಮಾಡ್ತಿದ್ದೀವಿ. ನಾನು ಜಗತ್ತಿನ ಯಾವುದೇ ಮೂಲೆಯಲ್ಲಾದರೂ ನಾನು ಯಾರೊಂದಿಗಾದ್ರೂ ನಾನು ಸ್ಪರ್ಧೆಯನ್ನ ಮಾಡಬಲ್ಲೆ. ನಾವು ಬೇಕಾದ್ರೆ ನಾವು ಓದ್ಬೋದು ಅಂತ. ಆ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಪರೀಕ್ಷೆಗಳನ್ನ ತಗೋಬೇಕಾಗತ್ತೆ. ಆ ಪರೀಕ್ಷೆಗಳನ್ನ ನಾವು ತೇರ್ಗಡೆ ಆದ್ವಿ ಅಂದ್ರೆ ಆ ದೇಶದಲ್ಲಿ ನಮ್ಗೆ ಓದಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಆ ಆತ್ಮತೃಪ್ತಿ ಅನ್ನೋದು ಸ್ಪರ್ಧೆಯ ಮೂಲಕ ಬರುತ್ತೆ. ವ್ಯಾಪಕ ಶ್ರೇಣಿಯ ಆಯ್ಕೆಗೆ ಅವಕಾಶ ನಮ್ಗೆ ಬೇಕಾಗಿರುವಂತ ಶ್ರೇಣಿ ಅಥವಾ ಯಾವುದು ನನಗೆ ಸರಿ ಹೊಂದುತ್ತೆ, ಯಾವುದು ನಾನು ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾವುದು ನಾನು ಸಾಧಿಸ್ಬೋದು, ಎಷ್ಟರ ಮಟ್ಟಿಗೆ ಸಾಧನೆಯನ್ನ ಮಾಡ್ಬೋದು, ಈ ಅಂಶಗಳನ್ನ ನನ್ನಲ್ಲಿ ತಂದುಕೊಡುತ್ತೆ ಅಥವಾ ನನ್ನಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನ ಬೆಳೆಸುತ್ತೆ. ಇದು ನಮ್ಗೆ ಸಿಗೋದು ಜಾಗತೀಕರಣದಿಂದ. ಸಾಂಸ್ಕೃತಿಕ ಪ್ರಭಾವ. ನಾವು ಜಾಗತಿಕ ಸಂಸ್ಕೃತಿ ಇದೆ, ಮತ್ತೆ ನನ್ನ ಜೀವನವನ್ನ ಕಟ್ಟಿಕೊಟ್ಟಂತ ಸಂಸ್ಕೃತಿ ಇದೆ. ಎರಡನ್ನ ಹೇಗೆ ಬಾಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನನಗೆ ಜಾಗತೀಕರಣ ತಂದುಕೊಡುತ್ತೆ. ಹೊಸತನವನ್ನ ಹೇಗೆ ಮಾಡ್ಕೋಬೇಕು, ಹೇಗೆ ನನ್ನ ಬದುಕನ್ನ ಕಟ್ಕೋಬೇಕು ಅಂತ. ಹೊಸ ಸಂಸ್ಕೃತಿಗಳಿಗೆ ಪ್ರವೇಶ, ನಾನು ನೋಡದೇ ಇರುವಂತ ಸಂಸ್ಕೃತಿಯನ್ನ ತಂದುಕೊಡುತ್ತೆ. ಸೊ ವಿದೇಶಗಳಲ್ಲಿ ಹೇಗೆ ಅವರ ಜೀವನ ಕ್ರಮವೇನು, ಅನುಸರಿಸುವಂತಹ ಮಾರ್ಗ ಏನು, ಅವರಲ್ಲಿ ಇರುವಂತಹ ಆಲೋಚನೆಗಳೇನು, ನನ್ನಲ್ಲಿರುವಂತಹ ಆಲೋಚನೆಗಳೇನು, ನಾನು ಅದನ್ನು ಹೇಗೆ ಸ್ವೀಕರಿಸಬೇಕು, ಹೀಗೆ ಹೊಸ ಸಂಸ್ಕೃತಿಯನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಹರಡುವಿಕೆ. ಜಾಗತೀಕರಣದಿಂದಲೇ ಇವತ್ತು ತಂತ್ರಜ್ಞಾನ, ನಾವೀನ್ಯತೆ ಇವೆಲ್ಲ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಉತ್ಪನ್ನಗಳಿಗೆ ಕಡಿಮೆ ವೆಚ್ಚ. ಸೊ ಹಲವಾರು ನಾವು ಬಳಸಿದ್ವಿ, ಮೊಬೈಲ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಇವೆಲ್ಲವೂ ಸಹ ಹೆಚ್ಚಾಗಿ ಉತ್ಪನ್ನಗಳಿಗೆ ಮಾಡ್ತೀವಿ. ಕೆಲವೊಂದಕ್ಕೆ ತೆರಿಗೆಯನ್ನ ಕೊಡ್ಬೋದು, ಕೆಲವೊಂದಕ್ಕೆ ಕಡಿಮೆಯನ್ನ ಮಾಡ್ಬೋದು. ಹೀಗೆ ಬಹಳಷ್ಟು ಇದನ್ನ ನೋಡ್ತಾ ಇದ್ವಿ. ಜಗತ್ತಿನಾದ್ಯಂತ ಉನ್ನತ ಜೀವನ ಮಟ್ಟಗಳು, ಜಗತ್ತನ್ನು ನೋಡ್ತಾ ಮಟ್ಟಗಳಲ್ಲಿ ನಾವು ಸುಧಾರಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಹೊಸ ಮಾಹಿತಿಗೆ ವರ್ಧಿತ ಪ್ರವೇಶ, ಅಂತಾರಾಷ್ಟ್ರೀಯ ಸಹಯೋಗ ಮತ್ತು ವಿನಿಮಯ ಕಾರ್ಯಕ್ರಮ, ಜಾಗತಿಕ ದೃಷ್ಟಿಕೋನಗಳಿಗೆ ಒಡ್ಡಿಕೊಳ್ಳುವುದು, ಇವೆಲ್ಲ ಅಂಶಗಳು ನಮ್ಮನ್ನ ಜಾಗತೀಕರಣದಿಂದ ನಮ್ಗೆ ಪ್ರಯೋಜನ ಕೊಟ್ಟಿದೆ. ನಾವು ಜಾಗತೀಕರಣದಿಂದ ಎಷ್ಟೆಲ್ಲ ಅನುಕೂಲಗಳನ್ನ ಪಡೆದಿವಿ ನಾವು ನೋಡ್ಬೋದು. ಇವತ್ತಿನ ತರಗತಿ ವಿಷಯಗಳನ್ನ ಚರ್ಚೆ ಮಾಡಿದೀವಿ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ಧನ್ಯವಾದಗಳು.